ಜಾಸ್ತಿ ಇರೋದ್ರಿಂದ ನಾನು ಫಸ್ಟು ಬರೀ ಫಿಲಾಸಫಿ ಮ್ಯಾಜಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿರಿಯರ ಕೊರತೆ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚು ಮೇವನ್ನು ಕೊಡೋ ಒಂದು ಪ್ರಯತ್ನ ಮಾಡೋಣ ಅನ್ನೋ ಒಂದು ಆಸೆ ನನಗೆ. ಎನಿವೆ, ಐ ವಿಲ್ ಸ್ಟಾರ್ಟ್ ದ ಶೋ ಇನ್ ಎ ಫಿಲಾಸಫಿಕಲ್ ವೇ. ಆಮೇಲೆ ಯಾರ್ಯಾರು ಮಕ್ಕಳಿಗೆ ಇಲ್ಲಿ ಬಂದು ಮ್ಯಾಜಿಕ್ ಮಾಡಬೇಕು ಅಂತ ಆಸೆ ಇದೆ ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಸುಮಾರಾಗಿದ್ದೀರಾ, ವೆರಿ ನೈಸ್. ಐ ವಿಲ್ ಕಾಲ್ ಯು ಆನ್ ದ ಸ್ಟೇಜ್. ಸೊ ಈಗ ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದ ಹಾಗೆ ಇವತ್ತಿನ ಮ್ಯಾಜಿಕ್ ಶೋನ ನಾನು ಒಂದು ಫಿಲಾಸಫಿಕಲ್ಲಾಗಿ ಮಾಡಬೇಕು ಅಂತ ಆಸೆ ಪಡ್ತೀನಿ. ಇಲ್ಲಿ ನನ್ನ ಹತ್ರ ಒಂದಷ್ಟು ಹೂಗಳಿದೆ. ಓಕೆ, ಪುಟ್ಟಿನಿ ಬಾ ಪುಟ್ಟಿ ಸ್ಟೇಜ್ ಮೇಲೆ. ಎಸ್ ಕಮ್, ಫಾಸ್ಟಾಗಿ ಬರಬೇಕು, ಟಕ್ ಟಕ್ ಅಂತಿರಬೇಕು. ವೆರಿ ನೈಸ್. ಈ ಹೂಗಳನ್ನು ಕೈನಲ್ಲಿ ಇಟ್ಕೊ. ಅವಳ ಕೈಗೆ ಒಂದಷ್ಟು ಹೂ ಕೊಟ್ಟಿದ್ದೀನಿ, ಇನ್ನೂ ಒಂದೆರಡಿದೆ, ತಗೋ. ಇಲ್ಲಿ ನೋಡಿ, ಒಂದು ಖಾಲಿ. ಇದರಲ್ಲಿ ಏನಾದ್ರು ಇದೆಯಾ? ಇದರೊಳಗಡೆ ಅವಳು ಒಂದೊಂದೇ ಹೂವನ್ನು ಹಾಕ್ತಾಳೆ. ನಾನಾಗೊಂದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಒಳ್ಳೆ ಶ್ಲೋಕ ಹೇಳ್ತೀನಿ, ಅದು ಹೇಗೆ ಮ್ಯಾಜಿಕ್ಕಾಗಿ ಮಾರ್ಪಡುತ್ತೆ ನೋಡಿ. ಒಂದೊಂದಾಗಿ ಹಾಕಿಬಿಟ್ಟ. ಆಕಾಶಾತ್ ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಶ್ರೀ ಕೇಶವಂ ಪ್ರತಿಗಚ್ಚತಿ. ಹೂವೆಲ್ಲ ಹಾಕಿದ್ದಾಳೆ, ಕಾಣಿಸ್ತಾ ಇದೆಯಾ? ಈಗ ಅಬ್ರಕ ಡಬ್ರ ಅಂದರೆ ಫಸ್ಟು ಆ ಶ್ಲೋಕದ ಅರ್ಥ ಹೇಳ್ಬಿಡ್ತೀನಿ. ಆಕಾಶದಿಂದ ಬೀಳೋ ನೀರು, ಪ್ರತಿಯೊಂದು ಮಳೆಯ ನೀರಿನ ಹನಿ ಸಣ್ಣ ಸಣ್ಣ ಹಳ್ಳ ಆಗುತ್ತೆ, ಕೊಳ್ಳ ಆಗುತ್ತೆ, ಆಮೇಲೆ ಕೆರೆ ಸರೋವರಗಳಾಗುತ್ತೆ, ಆಮೇಲೆ ನದಿ ಆಗುತ್ತೆ, ಆಮೇಲೆ ಕಡೆಗೆ ಹೋಗಿ ಎಲ್ಲಿ ಸೇರಿಕೊಳ್ಳುತ್ತೆ? ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಹಾಗೆ ನಾವು ಮಾಡೋ ಒಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಕಾರ್ಯಗಳು, ನಮ್ಮ ಪ್ರೇಯರ್ಸು ಶ್ರೀಮನ್ ನಾರಾಯಣನ ತಲುಪುತ್ತೆ ಅಂತಾರೆ. ಹಾಗಾದ್ರೆ ನೋಡೋಣ, ಆ ಹೂವನ್ನೆಲ್ಲ ವಾಪಸ್ ತೊಗೊಂಡ್ಬಿಡ್ತೀನಿ ನಾನು. ಐ ಟೇಕ್ ಬ್ಯಾಕ್ ದಟ್ ಫ್ಲವರ್ಸ್. ಇದರಲ್ಲೇನೂ ಇಲ್ಲ, ಇದೆಯಾ? ಇಲ್ಲ. ಐ ವಿಲ್ ಗಿವ್ ಇಟ್ ಟು ಮೈ ಅಸಿಸ್ಟೆಂಟ್. ಈಗ ಹೇಳಿ, ಆಕಾಶಾತ್ ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಶ್ರೀ ಕೇಶವಂ ಪ್ರತಿಗಚ್ಚತಿ. ನೋಡಿದ್ರ, ಹೀಗೆ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳು ಭಗವಂತನ ತಲುಪಬೇಕು ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಪುಟ್ಟ, ಕೂತ್ಕೋ. ನೋಡಿ, ನನ್ನ ಹತ್ರ ಇಲ್ಲೊಂದು ಆಧ್ಯಾತ್ಮಿಕ ಸತ್ಯ ಅಂತ ಒಂದು ಪುಸ್ತಕ ಇದೆ. ಕೇಶುಕೃಪಾ ಕಾರ್ಯಕ್ರಮಗಳು, ರಾಷ್ಟ್ರೋತ್ಥಾನದ ಕಾರ್ಯಕ್ರಮಗಳು ಅಂದರೆ ಅದು ಆಧ್ಯಾತ್ಮಿಕವಾಗಿಯೇ ಇರಬೇಕು, ಕಮರ್ಷಿಯಲ್ ಆಗಿದ್ದರೆ ಆಗಲ್ಲ. ಹಾಗಾದ್ರೆ ಏನಂದಿನ ಆಧ್ಯಾತ್ಮಿಕ ಸತ್ಯ ಅಂದರೆ ಏನು? ಮನುಷ್ಯ ಬದುಕಿರೋವಾಗ ಆಧ್ಯಾತ್ಮವನ್ನು ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಏಜ್ ಇಲ್ಲ. ಈವನ್ ಅಟ್ ದಿ ಏಜ್ ಆಫ್ 10 ಯು ಕ್ಯಾನ್ ಸ್ಟಾರ್ಟ್ ಯುವರ್ ಆಧ್ಯಾತ್ಮ. ಅಟ್ ದಿ ಏಜ್ ಆಫ್ 90 ಯು ಕ್ಯಾನ್ ಎಂಡ್ ಅಪ್ ವಿತ್ ಯುವರ್ ಡೆತ್. ಸೊ ಆಧ್ಯಾತ್ಮ ಅನ್ನೋದು ನಿರಂತರ ಅಲೆ. ಅದು ಆಧ್ಯಾತ್ಮ ಅಂದರೆ ಏನು? ದೊಡ್ಡ ಪ್ರಶ್ನೆ ಅಲ್ವಾ ಅದು? ಏನಿಲ್ಲ, ಆಧ್ಯಾತ್ಮ ಅಂದರೆ ಇಷ್ಟೇ, ಇನ್ನೊಬ್ರಿಗೆ ತೊಂದರೆ ಕೊಡದೆ, ನಾವು ತೊಂದರೆ ತೊಗೊಳಕ್ಕೆ ರೆಡಿ ಇರದೆ, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕಮಿಟ್ಮೆಂಟ್ ಇಟ್ಕೊಂಡು ಜೀವನದಲ್ಲಿ ಕೆಲಸ ಮಾಡ್ತಾ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ಅದೇ ಆಧ್ಯಾತ್ಮ. ನೋಡಿ, ನಾವೆಲ್ಲ ಹುಟ್ಟುತ್ತಾ ನಾವೇನೂ ತಂದಿಲ್ಲ. ಏನಾದ್ರು ಇದೆಯಾ ಇದರಲ್ಲಿ? ಖಾಲಿ ಜೀವನ. ಅದಕ್ಕೆ ಡಿ ವಿ ಜಿ ಕಡೆ ಹೇಳ್ತಾರೆ, ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ ಎಂದ್ಬಿಟ್ರು. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಮಾತು. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರೀ ಉಪವಾಸ, ನಾಳೆ ಪಾರಣೆ, ಇಂತು ಸಂದಿರುವುದು ಎಮ್ಮರುಣ ಮಂಕುತಿಮ್ಮ. ಸೊ ಜೀವನದಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ, ನೋವು ಇರುತ್ತೆ, ನಲಿವು ಇರುತ್ತೆ. ಖಾಲಿ ಜೀವನ. ನಾವು ಬರ್ತಾ ಏನೂ ತರಲ್ಲ, ಆದರೆ ಕಷ್ಟಪಟ್ಟು ಚೆನ್ನಾಗಿ ಓದಿ, ತಂದೆ ತಾಯಿಗಳಿಗೆ ಬೆಲೆ ಕೊಟ್ಟು, ಗುರು ಹಿರಿಯರಿಗೆ ಗೌರವ ಕೊಟ್ಬಿಟ್ರೆ ನಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ. ಅದೇ ಬದಲಾವಣೆ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನು ಮಜಾ ಇದೆ? ಜೀವನ ಕಲರ್ಫುಲ್ಲಾಗಿರಬೇಕು, ಸಿನಿಮಾಸ್ಕೋಪ್ ಇರಬೇಕು, ಮಲ್ಟಿ ಕಲರ್ ಆಗಬೇಕು. ಅದಕ್ಕೂ ಅಷ್ಟೇ, ನಿಮ್ಮ ಒಳ್ಳೆ ಕೆಲಸ ನೀವು ಮುಂದುವರಿಸ್ತಾ ಹೋದರೆ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೀವನ ಕಲರ್ಫುಲ್ ಆಗಿಬಿಡುತ್ತೆ. ಬಟ್ ಓತ್ಲಾ ಹೊಡ್ಕೊಂಡು ಕಾಲ ಕಳೆದ್ರೆ ಮತ್ತೆ ದೇವರು ಪಟ್ಟಂತ ತಲೆ ಮೇಲೆ ಹೊಡೆದು ಖಾಲಿ ಮಾಡಿಬಿಡ್ತಾನೆ. ಸೊ ಜೀವನ ಅಂದರೆ ಖಾಲಿ, ಜೀವನ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು, ಜೀವನ ಅಂದರೆ ಕಲರು. ಸೊ ಎಂಜಾಯ್ ದ ಪ್ಯಾಕೇಜ್ ಟುಗೆದರ್. ದಟ್ ಈಸ್ ದ ಮೆಸೇಜ್ ಆಫ್ ದಿ ಶೋ. ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೋ, ಸುಖ ಬರುತ್ತೋ, ನೋವಿರುತ್ತೋ, ನಿಲ್ವು ಎಲ್ಲದನ್ನ ಜೊತೆಯಲ್ಲಿ ತೊಗೊಂಡು ಹೋಗಬೇಕು. ಅದೇ ಜೀವನದ ಪುಸ್ತಕ, ಅದೇ ಗ್ರಂಥ. ಇಲ್ಲಿರೋ ಗ್ರಂಥಗಳದೆಲ್ಲ ಕತೆ ಅಷ್ಟೇ, ಬದುಕನ್ನು ತೋರಿಸ್ಕೊಡುತ್ತೆ. ಇದು ದಾರಿ ದೀಪ. ಸೊ ಅಂಥ ಒಂದು ಅದ್ಭುತವಾದ ಮಾತನ್ನು ಸನ್ಮಾನ್ಯ ಗುಂಡಪ್ಪನವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟು ಒಂದು ಮ್ಯಾಜಿಕ್ಕನ್ನು ಇನ್ನೊಂದು ಮಗುನ ಕರೆಸಿ ಮಾಡಿಸ್ತೀನಿ. ನೀ ಬಾ ಪುಟ್ಟ. ಎಸ್, ಒಂದು ಕಡೆಯಿಂದ ಕರೆದುಬಿಟ್ರೆ ಯಾರೂ ಮಿಸ್ ಆಗಲ್ಲ. ವಾಟ್ ಈಸ್ ಯುವರ್ ಗುಡ್ ನೇಮ್? ದೈವಿತಾ. ವಾ, ಏನು ಕೇಶು ಕೃಪಾ ಹತ್ರನೇ ಇದೆ ಹೆಸರು. ವೆರಿ ನೈಸ್. ಈಗ ಇದರಲ್ಲಿ ಏನಾದ್ರು ಇದೆಯಾ? ಇಟ್ಟಿಡ್ಕೊ. ಜನ ತೋರಿಸು, ಏನಾದ್ರು ಇದೆಯಾ ಅದ್ರಲ್ಲಿ ಕೇಳು. ಏನಿಲ್ಲ. ಒಂದು ಮ್ಯಾಜಿಕ್ ವ್ಯಾಂಡ್ ತಗೋ.
ನಾನು ಒಂದು ವ್ಯಾಂಡ್ ತೊಗೋತೀನಿ, ಮ್ಯಾಜಿಕ್ ವ್ಯಾಂಡ್ ತೊಗೋತೀನಿ. ನೀನು ಅದರೊಳಗಡೆ ಅಬ್ರಕ್ಕೆ ಡಬ್ರ ಅಂತಿಡು. ಎತ್ತು. ಏನಾದ್ರು ಬಂತಾ? ನೀವ್ಯಾರು ಚಪ್ಪಾಳೆ ಹೊಡೆದಿದ್ರಿ ಹೆಂಗೆ ಪಾಪ? ಅವಳು ಸ್ಟೇಜ್ ಮೇಲೆ ಬಂದ ಒಳಗಡೆ ತೆಗಿ, ಈಚೆಗೆ ತಿರ್ಗಾ, ಒಳಗಡೆ ಇಡು. ನಾವು 3 ಹೇಳ್ತೀನಿ, ಅವಾಗ ತೆಗೆದುಬಿಡಬೇಕು. 1 2 3. ದಿಸ್ ಈಸ್ ಮ್ಯಾಜಿಕ್. ಸೊ ಎವ್ರಿಥಿಂಗ್ ಈಸ್ ಇನ್ ದಿಸ್ ಮ್ಯಾಜಿಕ್ ವಾಂಡ್. ನೀವು ಯಾರೇ ಬಂದು ಮ್ಯಾಜಿಕ್ ವ್ಯಾಂಡ್ ತೊಗೊಂಡು ಏನು ಮಾಡಿದ್ರು ಎಲ್ಲ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಮ್ಯಾಜಿಕ್. ಥ್ಯಾಂಕ್ ಯು ಪುಟ್ಟ, ಗೋ ಆನ್ ಸಿಟ್. ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ನಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆಯೋ ಅದೆಲ್ಲ ನಿಜ ಅಲ್ಲ ಅಂತ. ಅದಕ್ಕೆ ಬೇರೆ ಅದರದೇ ಆದ ಹಿನ್ನೆಲೆ ಇರುತ್ತೆ. ಅವ್ರ ಪ್ರಶ್ನೆ ಕೇಳ್ತಾರೆ, ತೃಣಕ್ಕೆ ಹಸಿರೆಲ್ಲಿ ಅದು? ಇವಾಗ ನೀವೆಲ್ಲ ಹುಲ್ಲು ನೋಡ್ತೀರ ಅಲ್ವ? ಹುಲ್ಲು ಕಲರ್ ಏನು? ಅದೆಲ್ಲಿಂದ ಬಂತು ಹಸಿರು? ಒಬ್ಬೊಬ್ಬರು ಒಂದು ಹೇಳ್ತಾರೆ. ಕೆಲವರು ಹೇಳ್ತಾರೆ ಹರಿತ್ತು ಅಂತ ಉತ್ಪಾದನೆ ಆಗುತ್ತೆ ನೇಚರಲ್ಲಿ, ಅದರಿಂದ ಫೋಟೋ ಎಂಫಸೈಸಸ್ ಅಂತ ಕರಿತೀವಿ, ಅದಾಗಿರ್ಬೋದು. ಇಲ್ಲ ನಿನಗೆ ಅದು ಹಸಿರಾಗಿ ಕಾಣಿಸ್ತಿರ್ಬೋದು, ಅದಕ್ಕೆ ಬೇರೆ ಕಲರ್ ಇರ್ಬೋದು, ಗೊತ್ತಿಲ್ಲ ನಮಗೆ. ಜಗತ್ತಿಲ್ಲಿರೋದು ಯಾವುದೂ ಸತ್ಯ ಅಲ್ಲ, ಯಾವುದೂ ಮಿಥ್ಯ ಅಲ್ಲ ಅಂತಾರೆ. ತೃಣಕ್ಕೆ ಹಸಿರೆಲ್ಲಿ ಅದು? ಮಣ್ಣಿನದು, ನೀರಿನದು, ಸೂರ್ಯನದು, ಚಂದ್ರನದು? ಇದು ಯಾವುದರಿಂದ ಬಂದಿದೆ ಹಸಿರೋದಕ್ಕೆ? ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಆದರೆ ಯಾವುದರಿಂದಾನೂ ಅಲ್ಲ. ತಣಿಪ ನಿನ್ನ ಕಣ್ಣಿನ ಗುಣವೋ ಕಾರಣ ಹಸಿರಿಗೆ ಕಾರಣ ಮಂಕುತಿಮ್ಮ ಅಂತಾರೆ. ನಾವು ನೋಡ್ತಾ ಇರೋದ್ರಿಂದ ಅದು ಹಸಿರಾಗಿದೆಯಂತೆ, ಇಲ್ಲಿರೋದು ಏನು ಬಣ್ಣ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಯಾವುದೂ ನೋಡ್ಕೊಂಡಂಗೆ ಇರಲ್ಲ. ಇದು ನೋಡೋಕ್ಕೆ ಮ್ಯಾಜಿಕ್ ವ್ಯಾಂಡ್ ಅಲ್ವಾ? ಬಟ್ ಇದು ಮ್ಯಾಜಿಕ್ ವ್ಯಾಂಡ ಅಲ್ಲ. ಇದು ತನ್ನ ರೂಪನ ಬದಲಾಯಿಸ್ಕೊಳ್ಳೋ ಚಾನ್ಸಸ್ ಇದೆ. ತೃಣಕ್ಕೆ ಹಸಿರೆಲ್ಲಿ ಅದು? ಮಣ್ಣಿನದೋ, ಬೇರಿನದೋ, ನಿನದೋ ಗೊತ್ತಿಲ್ಲ. ತಣಿಪ ನಿನ್ನ ಕಣ್ಣಿನ ಗುಣವೇ ಗುಣಕ್ಕೆ ಕಾರಣ ಮಂಕುತಿಮ್ಮ. ಸೊ ತನ್ನ ಆಕಾರ, ತನ್ನ ರೂಪ ಎಲ್ಲದನ್ನು ಬದಲಾಯಿಸ್ಕೊಳ್ಳೋ ಶಕ್ತಿ ಪ್ರಕೃತಿಗಿದೆ. ದಟ್ ಈಸ್ ದ ಬ್ಯೂಟಿ ಆಫ್ ನೇಚರ್. ಇಲ್ಲೊಂದು ಹಗ್ಗ ಇದೆ. ಈ ಹಗ್ಗಕ್ಕೆ ಎಷ್ಟು ತುದಿ ಇದೆಯಪ್ಪ? 2. ಇದನ್ನು ಹುಟ್ಟು ಅಂತ ಕರೆಯೋಣ, ಇದನ್ನು ಸಾವು ಅಂತ ಕರೆಯೋಣ. ಈ ಹುಟ್ಟು ಸಾವಿನ ಮಧ್ಯೆ ಜೀವನ ಅಲ್ವಾ? ನೋಡಿ, ಈ 2 ತುದಿ ಇಟ್ಕೋತೀನಿ. ಮನುಷ್ಯನಿಗೆ 2 ಮುಖ ಅಂತೀವಿ ನಾವು ಕೆಲವು ಸತಿ. ಅಂದರೆ ಒಬ್ಬೊಬ್ಬರ ಹತ್ರ ಒಂದೊಂಥರ ಬಿಹೇವ್ ಮಾಡ್ತೀವಿ ನಾವು. ಹೆಂಗಪ್ಪ ಅಂದರೆ, ನೋಡೋಕ್ಕೆ 2 ಮುಖ, ತಲೆ ಕೆಟ್ಟರೆ ಮನುಷ್ಯನಿಗೆ 3ನೇ ಮುಖ ಬರುತ್ತೆ. ಇನ್ನೂ ತಲೆ ಕೆಟ್ಟರೆ 4ನೇ ಮುಖ ಬರುತ್ತೆ. ಹೆಂಗೆ ಸಾಧ್ಯ ಇದು? ಒಂದು ಹಗ್ಗಕ್ಕೆ 4 ಮುಖ. ಇನ್ನೂ ತಲೆ ಕೆಟ್ಟರೆ ಬರೀ ದ್ವಂದ್ವ, 2 ಮಾತು, 2 ನುಡಿ, 2 ಭಾಷೆ. ಇನ್ನೂ ತಲೆ ಕೆಟ್ಟರೆ ರವಿಚಂದ್ರನ್ ಥರ ಏಕಾಂಗಿ ಆಗ್ಬಿಡ್ತಾನೆ ಮನುಷ್ಯ. ಇಲ್ಲದೇ ಇರೋ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಜೀವಮಾನ ಪೂರ್ತಿ ಮನುಷ್ಯ ಗಂಟು ಹಾಕೋತಾನೆ. ಇಲ್ಲೆಷ್ಟು ಗಂಟಿದೆ? ಇಲ್ಲ, ಮನುಷ್ಯ ಕೈ ಇಟ್ಟಲ್ಲೆಲ್ಲ ಗಂಟು ಗಂಟು ಗಂಟು. ಆದರೆ ಪಾರಮಾರ್ಥಿಕವಾಗಿದ್ದುಬಿಟ್ಟು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರೆ ನಿಮ್ಮ ಜೀವನದ ಗಂಟುಗಳು ಮಾಯಾ. ದಟ್ಸ್ ಆಲ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಫಿಲಾಸಫಿ. ಈಗಿನ ಮಕ್ಕಳು ಯಾವಾಗಲೂ ಮೊಬೈಲಲ್ಲಿ ಕಾಲ ಕಳೀತಿರ್ತಾರೆ. ಅದು ಒಳ್ಳೆಯದಲ್ಲ. ಬಟ್ ಆ ಮಕ್ಕಳನ್ನು ಬೈಯೋಕ್ಕಾಗಲ್ಲ, ನಾವು ಪೇರೆಂಟ್ಸ್ಗೆ ಬೈಬೇಕು. ಇವ್ರಿಗೆ ಸೀರಿಯಲ್ ನೋಡೋಕ್ಕೆ ಸುಲಭ ಆಗಲಿ, ಅಡುಗೆ ಮನೇಲಿ ಕುಕ್ಕರ್ ಊದ್ಸೋಕ್ಕೆ ಸುಲಭ ಆಗಲಿ ಅಂಥೇಳಿ ಅವರೇ ಕೈ ಕೊಟ್ಟು ಅದನ್ನು ಪ್ರತಿಷ್ಠಾಪಿಸ್ಬಿಟ್ಟು ಕೈ ಮೊಬೈಲ್ ಇಟ್ಬಿಟ್ಟು ಹೊಟ್ಟೋಗ್ತಾರೆ ಅಡುಗೆ ಮನೆಗೆ. ಆ ಮಗು ಆ ಮೊಬೈಲ್ ನೋಡೋವಾಗ ನೋಡ್ಬೇಕು ನೀವು, ಶಿಲಾ ಪ್ರತಿಮೆ ಅದು. ಜಗತ್ತಲ್ಲಿ ಏನೂ ಗೊತ್ತಾಗಲ್ಲ ಅದಕ್ಕೆ, ಹಂಗೇ ನೋಡ್ತಾ ಇರ್ತದೆ. ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಎಲ್ಡರ್ಸ್. ಹಾಗಾದ್ರೆ ಮಕ್ಳಿಗೆ ಏನು ಕಲಿಸ್ಬೇಕು ನಾವು? ಅದರ್ ದ್ಯಾನ್ ಮೊಬೈಲ್, ನೀವು ಅವ್ರುಗಳಿಗೆ ಬಲೂನ್ ಮಾಡ್ಲಿಂಗ್ ಕಲಿಸ್ಬೋದು. ಪುಟ್ಟ ಬಾಯಿಲಿ ಕಮ್, ಬಲೂನ್ ಮಾಡ್ಲಿಂಗ್ ಕಲಿಸಿದ್ರೆ ಮಕ್ಕಳುಗಳಿಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಇವಾಗ ಇದರಲ್ಲಿ ನೋಡಿ, ಈ ಬಲೂನಲ್ಲಿ ನಾನು 1,000 ಪ್ರಾಣಿ ಮಾಡ್ಬೋದು, ನಂಬ್ತೀರಾ? ಸೊ ಇದರಲ್ಲಿ 1,000 ಪ್ರಾಣಿ ಮಾಡ್ಬೋದು. ಆನೆ, ಸಿಂಹ, ಕುದುರೆ, ಚಿರತೆ, ನವಿಲು, ನಾಯಿ ಎಲ್ಲ. ಪುಟ್ಟ ನಿಂಗೊಂದು ನಾಯಿ ಮಾಡಿಕೊಡ್ಲಾ? ಪುಟಾಣಿ ನಾಯಿ ಬೇಕಾ, ದೊಡ್ಡ ನಾಯಿ ಬೇಕಾ? ದೊಡ್ಡ ನಾಯಿ ಬೇಕಂತ ಅವಳಿಗೆ. ಅವಳಿರೋ ಸೈಜ್ ಇಷ್ಟು ದೊಡ್ಡದು. ಕೆಳಗಡೆ ಹೋಗು ಪುಟ್ಟ. ನೋಡಿ ಹೆಂಗೆ ನಾಯಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಸಣ್ಣ ಮುಖ. ಎಷ್ಟು ಮುಖ ಇರುತ್ತಪ್ಪ ನಾಯಿಗೆ? 1. ಕಿವಿ ಎಷ್ಟಪ್ಪ ಇರುತ್ತೆ? ಎಷ್ಟು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ರು, ಅನಾಟಮಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಎಷ್ಟು ಕತ್ತು? 1. ಎಷ್ಟು ಕಾಲು? 4. ಹೊಟ್ಟೆ? 1. ಬಾಲ? 1. ನೋಡಿ, ಈಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇವಳು ಒಂದು ಆಸೆ ಪಟ್ಟಂಗೆ ಒಂದು ದೊಡ್ಡ ನಾಯಿ ರೆಡಿ. ನೋಡಿದ್ರ? ಹೀಗೆ ಮೊಬೈಲಲ್ಲಿ ನಾವು ಇದನ್ನೆಲ್ಲ ಮಾಡ್ಬೋದು. ತಗೋ ಪುಟ್ಟ, ಎಂಜಾಯ್.
ಸೊ ಮಕ್ಕಳಿಗೆ ಬಲೂನ್ ಮಾಡ್ಲಿಂಗ್ ಹೇಳ್ಕೊಡಿ. ಇದು ನಿಮಗೆ ಇದರಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಯು ಕ್ಯಾನ್ ಗೆಟ್ ಲಾಟ್ ಆಫ್ ಟ್ಯುಟೋರಿಯಲ್ಸ್ ಫಾರ್ ಡೂಯಿಂಗ್ ದೀಸ್ ಎನಿಮಲ್ಸ್. ಸೊ ಜಸ್ಟ್ ಎಂಜಾಯ್. ಇಳಿಸ್ಬಿಟ್ಟು ಬಾ ಪುಟ್ಟವಳ್ಳ. ಒಂದು ಚೆನ್ನಾಗಿದೆ, ಜಗತ್ತಿನಲ್ಲಿ ಅತಿ ಜಾಸ್ತಿ ಜನ ಇರೋ ಧರ್ಮ ಯಾವುದಪ್ಪ ಹೇಳ್ತೀರಾ ನೋಡೋಣ? ಕ್ರಿಶ್ಚಿಯಾನಿಟಿ ಅಲ್ವಾ? ಸೊ ಕ್ರಿಶ್ಚಿಯನ್ಸ್ ತುಂಬ ಇದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ಧರ್ಮ ಅಂತ ಕರೆಯೋಣ, ಇದನ್ನು ಇಟ್ಬೋಣ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇಸ್ಲಾಂ, ಅವ್ರು ತುಂಬ ಜಾಸ್ತಿ ಇದ್ದಾರೆ, ಅದನ್ನು ಇಟ್ಬೋಣ. ಅದನ್ನು ಬಿಟ್ಟರೆ ಹಿಂದೂಸು, ನಾವೇ ಕಡಿಮೆ ಇಡೀ ಜಗತ್ತಲ್ಲಿ. ಒಂದು ಹಿಂದೂ ದೇಶ ಅಂತಲೂ ನಮ್ಮ ಯೋಗ್ಯತೆಗೆ ಇನ್ನೂ ನಾವು ಮಾಡ್ಕೊಳ್ಳೋಕ್ಕಾಗಿಲ್ಲ. ಮುಂಚೆ ಒಂದು ನೇಪಾಳ ಅಂತಿತ್ತು, ಅದನ್ನು ಹಾಳು ಮಾಡಿಟ್ಬಿಟ್ರು. ಸೊ ದೇರ್ ಇಸ್ ನೋ ಹಿಂದೂ ಕಂಟ್ರಿ. ಏನೋ ನೋಡೋಣ, ಮೋದಿ ದಯೆಯಿಂದ ಅವ್ರು ಇರೋ ಟರ್ಮಲ್ಲಿ ಹಿಂದೂ ದೇಶ ಆದರೂ ಆಗ್ಬೋದು, ಗೊತ್ತಿಲ್ಲ. ಹಾಗಾದ್ರೆ ಹಿಂದೂಗಳು ಚಿಕ್ಕವರಾ? ನೋಡಿ, ಚಿಕ್ಕ ಸೈಜು. ಅದು ಬಿಟ್ಟರೆ ಇಸ್ಲಾಂ ಇನ್ನೊಂದು ಸ್ವಲ್ಪ ದೊಡ್ಡದು, ಅದು ಬಿಟ್ಟರೆ ಕ್ರಿಶ್ಚಿಯಾನಿಟಿ ತುಂಬ ದೊಡ್ಡದು. ಆದರೆ DVG ಹೇಳ್ತಾರೆ, ಜನಗಳ ಸಂಖ್ಯೆಯಿಂದ ಧರ್ಮನ ಅಳೆಯೋದಲ್ಲ, ಧರ್ಮದ ಸೈಜು ಆಕಾರ ದಪ್ಪ ನೋಡಿ ಧರ್ಮನ ಅಳಿಬೇಡಿ, ಅದರ ಒಳಗಿನ ಸತ್ವದಿಂದ ಅಳಿರಿ. ಅದಕ್ಕೊಂದು ಪದ್ಯ ಬರೀತಾರೆ ಅವರು, 100 ಮತವಿಹುದು ಲೋಕದುಗ್ರಾಣದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪದ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್. ಸಾರದಡುಗೆಯ ವಿಚಾರದ ಒಲೆಯಲ್ಲಿ ಮಾಡೆ, ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ. ಸೊ ಒಳಗಿರೋ ಸತ್ವ ಮುಖ್ಯ, ಹೊರಗಿನ ಆಕಾರ ಅಲ್ಲ ಅಂತ. ಹಾಗಾದ್ರೆ ನೋಡೋಣ. ನೀವು ತುಂಬ ಮಾತಾಡ್ತೀರಾ ನೀವಿಬ್ಬರು, ಯು ಆರ್ ನಾಟ್ ಸಪೋಸ್ ಟು ಟಾಕ್ ಲೈಕ್ ದಟ್. ಹೊರಗಡೆ ಕಳಿಸ್ಬಿಡ್ತೀನಿ. 1 ಸೆಕೆಂಡ್ ಓಕೆ, 2 ಸತಿ ಮಾತಾಡ್ತಾನೆ ಇದ್ರೆ ಹೆಂಗೆ? ನಾವು ಮ್ಯಾಜಿಕ್ ಮಾಡೋದು ಹೆಂಗೆ? ಕೂತ್ಕೋ, ಕೆಳಗಡೆ ಕಾಲು ಕೆಳಗಡೆ ಬಿಡು, ಬಾ ಹಿಂಗೆ ಇಟ್ಕೋ, ಬೆರಳ ಮೇಲೆ ಹಿಂಗೆ ಇಟ್ಕೋ ಹಿಂಗೆ. ವೆರಿ ಗುಡ್. ಮಾತಾಡಿದ್ರೆ ಏಟು. ಒಂದೊಂದ್ಸತಿ ಮೇಷ್ಟ್ರು ಆಗಬೇಕಾಗುತ್ತೆ, ಮ್ಯೂಜಿಷಿಯನ್. ಎನಿವೆ, ಇಲ್ಲಿ ನೋಡಿ, ನನ್ನ ಹತ್ರ ಇಲ್ಲಿ 3 ದಾರ ಇದೆ. ಈ ಚಿಕ್ಕದಾಗಿರೋ ಹಿಂದೂ ಧರ್ಮದ ಪಕ್ಕ ನಾನೇನು ಮಾಡ್ತೀನಿ, ಕ್ರಿಶ್ಚಿಯಾನಿಟಿ ಪಕ್ಕ ಇಡ್ತೀನಿ. ಈ ಇಸ್ಲಾಂ ಧರ್ಮ ತೊಗೋತೀನಿ, ಹಿಂದೂ ಧರ್ಮದ ಪಕ್ಕ ಇಡ್ತೀನಿ. ಅತಿ ದೊಡ್ಡ ಕ್ರಿಶ್ಚಿಯನ್ ಧರ್ಮ ತೊಗೋತೀನಿ, ಕ್ರಿಶ್ಚಿಯಾನಿಟಿ ಪಕ್ಕ ಇಡ್ತೀನಿ. 3 ಧರ್ಮ ಇಟ್ಟಿಂಗೆ ಹೇಳಿದ್ರೆ ಯಾವತ್ತೂ ಹಿಂದೂಗಳು ಕಡಿಮೆ ಅಲ್ಲ. ವಿ ಆರ್ ನೋ ವೇ ಸ್ಮಾಲ್, ವಿ ಆರ್ ಈಕ್ವಲಿ ಗುಡ್. ನೋಡಿ, ನಾವು ಯಾರಿಗೂ ಕಡಿಮೆ ಇಲ್ಲ, ಎಲ್ಲರಿಗೂ ದೊಡ್ಡದಾಗಿ ಇದ್ದೀವಿ. ದಟ್ ಈಸ್ ದ ಬ್ಯೂಟಿ ಆಫ್ ಧರ್ಮ. ಅದನ್ನೇ DVG ಹೇಳೋದು, ನಮ್ಮ ಆಕಾರ ಸೈಜಿಂದ ಅಲ್ಲ, ಒಳಗಿನ ಸತ್ವದಿಂದ. ಬಟ್ ನಾವು ಮತ್ತೆ ಜಗಳ ಆಡ್ಕೊಂಡು ಕೂತಿದ್ರೆ, ಒಂದು ಧರ್ಮ ತುಂಡೆ, ಇನ್ನೊಂದು ಧರ್ಮ ಮೀಡಿಯಮ್ಮು, ಇನ್ನೊಂದು ದೊಡ್ಡದು. ಬೇಕಾ ಜಗಳ? ಸೊ ಲೆಟ್ ಅಸ್ ಲೀವ್ ಲೈಕ್ ಒನ್ ಫ್ಯಾಮಿಲಿ, ದಟ್ ಈಸ್ ಗ್ಲೋಬಲ್ ಫ್ಯಾಮಿಲಿ. ಅದನ್ನೇ ಅವಾಗವಾಗ ಹೇಳೋದು, ವಸುದೈವ ಕುಟುಂಬಕಂ ಅಂತ ಒಂದು ಶ್ರೇಷ್ಠವಾದ ಹಿನ್ನೆಲೆ ಇರೋ ಧರ್ಮ ಮತ್ತು ರಾಷ್ಟ್ರ ಹಿಂದೂ ರಾಷ್ಟ್ರ. ವಿಲ್ ಗೋ ಟು ದ ನೆಕ್ಸ್ಟ್. ಇದೇನಪ್ಪ ಇದು? ಇದನ್ನು ಕಂಡ್ರೆ ಯಾರಿಗಿಷ್ಟ? ಕೈ ಎತ್ತಿ ನೋಡೋಣ. ಜಾಸ್ತಿ ಹೆಣ್ಮಕ್ಳೇ ಕೈ ಎತ್ತಿದ್ದಾರೆ. ಹೌದು, ಹೆಣ್ಮಕ್ಳಿಗೆ ಇದನ್ನು ಕಂಡ್ರೆ ಇಷ್ಟ, ಇದನ್ನು ಹಾಕೋರನ್ನ ಕಂಡ್ರೆ ಗಂಡು ಮಕ್ಳಿಗೆ ಇಷ್ಟ, ಅಷ್ಟೇ ವ್ಯತ್ಯಾಸ. ಇದನ್ನು ನಾವೊಂದು ಕೆಲಸ ಮಾಡೋಣ, ಫಾರ್ ಎ ಚೇಂಜ್ ಇದನ್ನು ನಾವು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಕರೆಯೋಣ. ಅಂದರೆ ನಮ್ಮ ಜೀವನದ ಪ್ರಾಪಂಚಿಕ ಭೋಗ, ಮನೆ, ಮಠ, ಕಾರು, ಬಂಗ್ಲೆ, ಹೆಂಡತಿ, ಮಕ್ಕಳು, ನಮ್ಮ ಶೇರ್ ಮಾರ್ಕೆಟು ಎಲ್ಲ ಇದು. ಆದರೆ ಇದನ್ನು ಕಳ್ಕೊಂಡ ತಕ್ಷಣ ದುಃಖ ಶುರು ಆಗ್ಬಿಡುತ್ತೆ ನಮಗೆ. ಏನೂ ಕಳ್ಕೊಳ್ಳೋಕೆ ರೆಡಿ ಇಲ್ಲ, ನಾವೆಲ್ಲ ಪ್ಲಸ್ ಪಾಯಿಂಟೇ ಆಗಬೇಕು, ನಮಗೆ ಕಳ್ಕೊಳ್ಳೋಕೆ ರೆಡಿನೇ ಇಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ದಡ್ಡ, ನಿಂದು ಅಂತ ಈ ಜಗತ್ತಲ್ಲಿ ಏನೂ ಇಲ್ಲ. ನೀನು ಬರೋವಾಗ ಖಾಲಿ ಬಂದಿದೆಯಾ, ಹೋಗೋವಾಗ ಖಾಲಿ ಹೋಗ್ತೀಯಾ. ಸೊ ನಿನ್ನ ಹತ್ರ ಇರೋವರೆಗೂ ಅಷ್ಟೇ ನಿಂದದು. ಇವತ್ತು ನಿಂದಾಗಿರೋದು ನಾಳೆ ಇನ್ನೊಬ್ರದ್ದಾಗುತ್ತೆ. ಹಾಗಾಗಿ ನೀನು ಪಡ್ಕೊಂಡೆ ಅಂತ ಖುಷಿ ಪಡಬೇಡ, ಕಳ್ಕೊಂಡೆ ಅಂತ ದುಃಖ ಪಡಬೇಡ. ಜಗತ್ತಿಷ್ಟೇ. ಹಾಗಾದ್ರೆ ನೋಡೋಣ, ಇದು ಪ್ರಾಪಂಚಿಕ ವಸ್ತು. ಇದು ತೊಗೋತೀನಿ, ನಮ್ಮ ಅಸಿಸ್ಟೆಂಟು ಕೊಟ್ಬಿಡ್ತೀನಿ. ಈಗ ಇಲ್ಲಿದೆಯಾ ನೆಕ್ಲೆಸ್, ಅಲ್ಲಿದೆಯಾ, ಅಲ್ಲಿ. ಸೊ ಕಳ್ಕೊಂಡೆ ಅಂತಲ್ವಾ? ಬಟ್ ಕೃಷ್ಣ ಹೇಳ್ತಾನೆ, ಕಳ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಇವತ್ತು ಕಳ್ಕೊಂಡ್ರೆ ನಾಳೆ ಬರುತ್ತೆ, ನಾಳೆ ಬಂತು ಒಂದು ಮೆರೆಯೋಕ್ಕೆ ಹೋದರೆ ನಾಡಿದ್ದು ಹೊಟ್ಟೋಗುತ್ತೆ. ಸೊ ಹಾಗಾಗಿ ಯಾವುದೂ ಪರ್ಮಿನೆಂಟ್ ಅಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಕತ್ತಲೆ ಅಲ್ಲ, ಕಲರ್ಫುಲ್ ಆಗಿರೋಣ ಅಂತ ನಾನು ಹೇಳೋದು. 1 2 3 ಇಲ್ಲಿ ಬಂದಿಲ್ವಾ? ಇಲ್ವಾ? ಬಟ್ ಕೃಷ್ಣನ ಮಾತು ಸುಳ್ಳಾಗಲ್ಲ, ಬಂದೇ ಬರುತ್ತೆ. ಸೊ ಹಾಗಾಗಿ ಇವತ್ತಿಂದ ಏನೇ ಕಳ್ಕೊಂಡ್ರೂ ದುಃಖ ಪಡಬೇಡಿ, ಪ್ರತಿಯೊಂದು ವಾಪಸ್ ಬರುತ್ತೆ. ದಟ್ ಈಸ್ ದ ನೇಚರ್ ಲಾ. ವಿ ಶುಡ್ ಫೀಲ್ ಹ್ಯಾಪಿ ಆ್ಯಂಡ್ ಎಂಜಾಯ್ ಟಿಲ್ ವಿ ಡೈ. ಥ್ಯಾಂಕ್ ಯು. ಈಗ ಇದೇನು ಕಲರ್ ಇದೆಯಪ್ಪ ಮಕ್ಕಳೇ? ಎಷ್ಟು ಚೆನ್ನಾಗಿ ಕಲರ್ಗಳು ಹೇಳ್ತಿರೋ. ಕೀಪ್ ಇಟ್ ಅಪ್. ಕಾಲೇಜಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಕಲರ್ಗಳನ್ನ ಚೆನ್ನಾಗಿ ರೆಕಗ್ನೈಸ್ ಮಾಡಿ. ಓಕೆ, 1 2 3. ಏನು ಕಲರ್ ಅಂದ್ರಿ?
ರೆಡ್ಡಾ ಅಲ್ಲ, 1 2 3, ಇದು ಸ್ಟೀಲ್ ಕಲರು ನೋಡಿ. ಹೀಗೆ ಲೈಫಲ್ಲಿ ಯಾವುದಕ್ಕೂ ತನ್ನದೇ ಆದಂಥ ರೂಪನೇ ಇಲ್ಲ. ಇಟ್ ಕೀಪ್ ಚೇಂಜಿಂಗ್ ಇಟ್ಸ್ ಕಲರ್, ಇಟ್ಸ್ ವೆಲಾಸಿಟಿ, ಎವ್ರಿಥಿಂಗ್. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಮಕ್ಕಳೇ, ಇದು ಏನಿದು? ಸೋಡಾನಾ ಕರೆಕ್ಟಾಗಿ ಹೇಳಿ. ಕೋಕಾ ಕೋಲಾ. ಓಕೆ, ಏನು ಸೋಡಾ ಅಲ್ಲ. ನಿಮ್ಗೆ ಹೆಂಗೆ ಸೋಡದ ಬಗ್ಗೆ ಗೊತ್ತಾಯ್ತು? ನಿಮ್ಮ ಅಪ್ಪನ ಚೆಕ್ ಮಾಡ್ಬೇಕು ನಾನು. ಸೋಡಾ ಎಲ್ಲರಿಗೂ ಗೊತ್ತಿರಲ್ವಲ್ಲ. ಹೆಣ್ಮಕ್ಳಿಗೆ ಸೋಡಾ ಗೊತ್ತಿದೆ ಅಂದರೆ ಮನೇಲಿ ಏನೋ ನಡೀತಾ ಇದೆ. ಎನಿವೆ, ಐ ಆಮ್ ಕಿಡ್ಡಿಂಗ್ ಯು. ಓಕೆ, ಇದನ್ನು ಕೋಕಾ ಕೋಲಾ ಅಂತ ಕರೆಯೋಣ. ಇದನ್ನು ಜರ್ಮನಿಯಿಂದ ತಂದಿದ್ದು. ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ಇದ್ರ ಮೇಲೆ ನಾನು ಕಪ್ಪು ಬಟ್ಟೆ ಮುಚ್ಚಿಬಿಟ್ಟು ಅಬ್ರಕೆ ಡಬ್ರ ಅಂದರೆ ಕೈಯಿಂದ ವ್ಯಾನಿಷ್ ಆಗಿ ಆ ಬಾಲ್ಕನಿಗೆ ಹೊಡೆದು ವಾಪಸ್ ಬರುತ್ತೆ. ಯಾರಿಗೆ ಕಾಣಿಸುತ್ತೋ ಅವ್ರಿಗೆ 1000 ರೂಪೀಸ್ದೊಂದು ಗಿಫ್ಟ್ ಕೂಪನ್ನು ಬಿಗ್ ಬಜಾರ್ದು. ಬಟ್ ನಿಜ ಹೇಳಬೇಕು, ಸುಳ್ಳು ಹೇಳಬಾರ್ದು. ಟ್ರೈ ಮಾಡೋಣ. ಎಸ್ ನೋಡಿ, ಕರಿ ಬಟ್ಟೆ, ಇದರಲ್ಲೇನೂ ಇಲ್ಲ. ಫಸ್ಟು ನಿಮಗದು ತೋರಿಸ್ಬಿಡ್ತೀನಿ. ಕೆನ್ ಹಿಯರ್ ದ ಸೌಂಡ್? ಎಸ್. ಮುಚ್ಚೋಣ. ಅಬ್ರಕೆ ಡಬ್ರ, ಹೋಕಸ್ ಫೋಕಸ್, ಗಿಲಿ ಗಿಲಿ. ಇನ್ನು ಹೋಗೇ ಇಲ್ಲ. ಯಾಕೆ ಅಷ್ಟು ಬೇಗ ನೋಡ್ತೀರ? ಸಿಗುತ್ತೆ 1000 ರೂಪಾಯಿ, ಡೋಂಟ್ ವರಿ. ಎಸ್. 1 2 3 4 5 6 ವ್ಯಾನಿಷ್. ಹಾಂ ನೋಡಿ, ಅಲ್ಲಿ ಹೋಗ್ತಾ ಇದೆ ನೋಡಿ. ಹೋಯ್ತು. ಹಾಂ, ಅಲ್ಲಿ ಹೊಡಿತು ನೋಡಿ, ಸೆಂಟ್ರಿಗೆ ಹೊಡಿತು ನೋಡಿ. ಹೊಡೀತು. ಹಾಂ, ಈಗ ವಾಪಸ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಯಾರು ಕಾಣಿಸ್ತಿದೆ? ಎಲ್ಲರಿಗೂ ಕಾಣಿಸಲ್ಲ, ಅದು ಇನ್ವಿಸಿಬಲ್ ಆಗಿ ಬರ್ತಾ ಇದೆ. ಅದು ಬಂತು. ಹಾಂ, ಇಲ್ಲಿ ಬಂತು ನೋಡಿ, ಇಲ್ಲಿ ಬಂದಿದೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ವ್ಯಾನಿಷಿಂಗ್ ಬಾಟಲ್. ಥ್ಯಾಂಕ್ ಯು. ನೀ ಬಾ ಪುಟ್ಟ. ಎಸ್, ಕಮ್ ಫಾಸ್ಟ್ ಆಗಿರಬೇಕು. ಇದೇನಿದು? ಇದನ್ನು ಭೂಮಿ ಅಂತ ಕರೆಯೋಣ, ಇದನ್ನು ಬ್ರಹ್ಮಾಂಡ ಅಂತ ಕರೆಯೋಣ. ಈಗ ಭೂಮಿ ಎಲ್ಲಿದೆ? ಬ್ರಹ್ಮಾಂಡದೊಳಗಡೆ ಇದೆ. ಆದರೆ ಈ ಭೂಮಿನ ನಾಶ ಮಾಡೋ ಹುಚ್ಚು ಟೆರರಿಸ್ಟ್ಗಳಿಗೆ. ಮಾತೆತ್ತಿದ್ರೆ ಅಮೇರಿಕಾ ನಾಶ ಮಾಡ್ತೀವಿ, ಇಸ್ರೇಲ್ ನಾಶ ಮಾಡ್ತೀವಿ, ಇಂಡಿಯಾ ನಾಶ ಮಾಡ್ತೀವಿ. ಬರೀ ನಾಶನೇ. ಜಾಸ್ತಿ ಮಾತಾಡೋರು ಅವ್ರಿಗವರೇ ಬಾಂಬ್ಗಳು ಕಟ್ಕೊಂಡು ಹೋಗ್ತಾರೆ. ಆ ಲೆವೆಲ್ ನಾಶ ಅವ್ರದ್ದು, ಸೂಯಿಸೈಡ್ ಬಾಂಬರ್ಸ್ದು. ಆದರೆ DVG ಒಂದು ಮಾತು ಹೇಳ್ತಾರೆ, ಅಯ್ಯೋ ದಡ್ಡ ಮುಂಡೇವಾ, ಯು ಕೆನಾಟ್ ಡೆಸ್ಟ್ರಾಯ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಅದರಲ್ಲೂ ಭೂಮಿನಂತೂ ನಾಶ ಮಾಡೋಕ್ಕಾಗೋದೇ ಇಲ್ಲ. ಅದು ವಸುಂಧರೆ. ಅದು ಮನುಷ್ಯ ನಾಶ ಆಗ್ತಾನೆ, ಭೂಮಿ ನಾಶ ಆಗಲ್ಲ. ಅದಕ್ಕೆ DVG ಒಂದು ಕಡೆ ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲಲೆತ್ತಲೋ ಹೊಸ ದ್ವೀಪ ಮೇಲೇಳುವುದು, ಕಳೆಯುತ್ತೊಂದಿರಲಲ್ಲಿ ಬೆಳೆವುದಿನ್ನೊಂದಿಲ್ಲಿ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಸೊ ವಿಶ್ವ ನಾಶ ಮಾಡೋಕ್ಕಾಗಲ್ಲ. ಆದರೂ ನಮಗೆ ಭ್ರಮೆ, ನಾಶ ಮಾಡ್ತೀವಿ ಅಂತ. ಇದನ್ನು ಇಡ್ತೀನಿ ಪುಟ. 1 ಇದೆಯಾ 2 ಇದೆಯಾ ಇದರಲ್ಲಿ? 1. ಇದು ನಮ್ಮ ಅಸಿಸ್ಟೆಂಟು ಕೊಟ್ಬೋಣ. ಆದರೆ DVG ಹೇಳ್ತಾರೆ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಮೆತ್ತಗೆ ಅದರೊಳಗಡೆ ತಾಕ್ಸಮ್ಮ ಅದನ್ನ. ತೆಗಿ. ಸೇ ಅಬ್ರಕೆ ಡಬ್ರ. 1 2 3, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ನೋಡಿದ್ರ, ಇಷ್ಟು ಅದ್ಭುತ DVGಯ ಕಗ್ಗದ ಪದ್ಯಗಳು. ಥ್ಯಾಂಕ್ಸ್ ಪುಟ್ಟ. ಈಗ ಒಂದು ಕಾಮಿಡಿ ಮ್ಯಾಜಿಕ್ ಮಾಡೋಣ. ಸ್ವಲ್ಪ ಗುಂಡಿಗಿರೋ ಹುಡುಗ ಯಾರಿದ್ದಾನೆ ಇಲ್ಲಿ? ಬರ, ಜಮಾಯಿಸೋಣ ಬಾರ, ಒಂದು ಮ್ಯಾಜಿಕ್ ಮಾಡೋಣ ಬರ. ಬರೀ ಫಿಲಾಸಫಿ ಇದ್ರ ಮಜಾ ಇರಲ್ಲ, ಮಧ್ಯದಲ್ಲಿ ಹಾಸ್ಯ. ಇದೇನಪ್ಪ ಇದು? ಹಿಡ್ಕೊ. ಏನು ಕೇಶವ ಕೃಪಾ ಒಳಗಡೆ ಮೊಟ್ಟೆನಾ? ಕೇಶವ ಶಿಲ್ಪ ಒಳಗಡೆ ಈ ಬಲಗೈಲಿ ಇಟ್ಕೊಳ್ಳೋ. ಆಮೇಲೆ ಅದು ವಾಸ್ತು ಸರಿ ಹೋಗಲ್ಲ. ಈಗ ಇಲ್ಲಿ ಎಷ್ಟು ಮೊಟ್ಟೆ ಇದೆ? ಏನು ಆಸೆ ಇದು? ಲೈಫಲ್ಲಿ ಮೊಟ್ಟೆನೇ ನೋಡಿಲ್ಲ, ಬಿಟ್ಟರೆ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ. ಹಾಂ, ಏನಿವೆ ನನ್ನ ಹತ್ರ ಇಲ್ಲೊಂದು ಬ್ಯಾಗ್ ಇದೆ. ಈ ಬ್ಯಾಗಲ್ಲಿ ಎಷ್ಟು ಬೆರಳಿದೆಯಪ್ಪ? ಇಲ್ಲೆಷ್ಟು ಬೆರಳಿದೆಯಪ್ಪ? 5. ಇವನಿಗೊಂದು ಪವರ್ ಕೊಡ್ತೀನಿ. ಈಗ ನೀವು ಇದು ನೋಡಿದರೆ ಹ್ಯಾರಿ ಪಾಟರಲ್ಲಿ, ದಿಸ್ ಅ ಮ್ಯಾಜಿಕ್ ವಾಂಡ್ ಇನ್ ಹ್ಯಾರಿ ಪಾಟರ್. ಸುಮ್ಮನೆ ಟಚ್ ಮಾಡಿದ್ರೆ ಇವನಿಗೊಂದು ಶಕ್ತಿ ಬಂದ್ಬಿಡುತ್ತೆ. ಏನಂದ್ರೆ ಮೊಟ್ಟೆ ಹಾಕ್ತಾನೆ. ಟ್ರೈ ಮಾಡೋಣ. ಹಾಂ, 1 2 3 ಹಿಡ್ಕೊಂಬರಿ. ಇದನ್ನ ಸ್ವಲ್ಪ ಕಾಲು ಮುಂದಕ್ಕಿಡು, ಹತ್ಲ ಕಡೆ ಕಾಲು ಅಲ್ಲ, ಆ ಕಡೆಗೆ ತಿರ್ಕೋ. ಹಾಂ, ಹತ್ಲ ಕಾಲು ಮುಂದಕ್ಕಿಡು. ಸೇ ಅಬ್ರಕೆ ಡಬ್ರ. ಸ್ವಲ್ಪ ಕೂತ್ಕೋ. ಕೊಕ್ಕೋನ್ನು ಜೋರಾಗಿ ಹೇಳ್ಬೇಕು, ಎಲ್ಲ ಕೇಳಿಸ್ಬೇಕು. ಜೋರಾಗಿ, ಇನ್ನೂ ಜೋರಾಗಿ. ಇಟ್ಟ 2 ಮೊಟ್ಟೆ. ಹೆಂಗೋ ಸಾಧ್ಯ? ಪ್ಯಾಂಟ್ ಹಾಕಿದ್ದಾನೆ, ಹಿಂಗೆ ಹಾಕ್ತಾನೆ ಇವನು. ಸಾಕ, ಇನ್ನೂ ಬೇಕಾ? ಅಯ್ಯೋ ಪ್ರೇಕ್ಷಕರ ಒತ್ತಾಯ.
ನೋಡ್ರಿ ಯಾಕೆ ಬಿಟ್ಟ ಹಾಗಪ್ಪ ನೀನು ಬಿಟ್ಟರೆ ಇವತ್ತೆಲ್ಲ ಅಣ್ಣ ಮೊಟ್ಟೆ ಹಾಕ್ತಾನೆ ಇರ್ತಾನೆ. ಎಗ್ ಮ್ಯಾನ್ ಆಫ್ ದಿ ಡೇ, ಗಿವ್ ಹಿಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಡಿಯರ್. ನೋಡಿ, ದಿಸ್ ರೋಪ್ ಈಸ್ ಫ್ರಮ್ ಯುರೋಪ್. ದಿಸ್ ರೋಪ್ ಈಸ್ ಫ್ರಮ್ ಯುರೋಪ್. ಇದನ್ನು ಒಂದು ಪುಟಾಣಿ ಬೇಬಿ ಅಂತ ಕರೆಯೋಣ. ಸೊ ಇದನ್ನೊಂದು ವೀಕ್ ರೋಪ್ ಅಂದ್ಕೋಣ. ಈ ರೋಪ್ಗೆ ಶಕ್ತಿನೇ ಇಲ್ಲ. ನಾವೆಲ್ಲ ತುಂಬ ಸಂದರ್ಭದಲ್ಲಿ ಇಂಗ್ಲೀಷ್ ಕಷ್ಟ, ಹಿಂದಿ ಕಷ್ಟ, ನಂಗೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂತೀರ. ಯಾವುದೂ ಕಷ್ಟ ಅಲ್ಲ. ಕಷ್ಟಪಟ್ಟು ಓದಿದ್ರೆ, ಇಷ್ಟಪಟ್ಟು ಓದಿದ್ರೆ ಎಲ್ಲ ಸುಲಭನೇ. ಬಟ್ ನಾವೇ ಭ್ರಮೆ, ನಮಗೆ ಇವತ್ತಿಂದ ಭ್ರಮೆ ಕಿತ್ತಾಕಿ ನೋಡಿ, ಇದೆಷ್ಟು ವೀಕ್ ಸ್ಟೂಡೆಂಟ್ ಇದು. ಇಲ್ಲೂ ಪವರ್ ಇಲ್ಲ, ಇಲ್ಲೂ ಪವರ್ ಇಲ್ಲ. ಆದರೆ ನೀವು ಚೆನ್ನಾಗಿ ಓದ್ಬಿಟ್ಟು ಮನನ ಮಾಡಿ ಅರ್ಲಿ ಮಾರ್ನಿಂಗ್ ಒಂದು 4:45 ಗಂಟೆಗೆ ಎದ್ದು ಓದಿದ್ರೆ ನಿಮಗೆಲ್ಲ ಪಾಠಗಳು ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ನೋಡಿದ್ರ ವೀಕ್ ಹಗ್ಗ ಹೆಂಗೆ ಗಟ್ಟಿಯಾಗಿ ನಿಂತುಬಿಡ್ತು. ದಟ್ ಈಸ್ ದ ಬ್ಯೂಟಿ ಆಫ್ ಕಾನ್ಸಂಟ್ರೇಷನ್. ದಟ್ ಈಸ್ ದ ಬ್ಯೂಟಿ ಆಫ್ ಅರ್ಲಿ ಮಾರ್ನಿಂಗ್ ರೀಡಿಂಗ್. ಅದು ಬಿಟ್ಟು ನೀವು ಬರೀ ಓತ್ಲಾ ಹೊಡ್ಕೊಂಡು ನಿದ್ದೆ ಮಾಡ್ಕೊಂಡು ಅಮ್ಮ ಬಂದು 10 ಸತಿ ಏಳು ಏಳು ಅಂತಿದ್ರೆ ನೀವು ಗೋವಿಂದ ಏನೂ ಬರಲ್ಲ. ಮತ್ತೆ ಹಿಂಗಾಗಿ ಹೋಗ್ತೀರಾ. ಹುಷಾರಾಗಿರಿ. ಬೆಳಗ್ಗೆ ಬೇಗ ಚೆನ್ನಾಗಿ ಓದಿ ಹೋಮ್ವರ್ಕ್ ಮಾಡಿ. ಓಕೆನಾ? ವಿಲ್ ಗೋ ಟು ದ ನೆಕ್ಸ್ಟ್ ಮ್ಯಾಜಿಕ್. ನಾವು ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ. ಎಷ್ಟು ಚೆನ್ನಾಗಿದೆ. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನಾವು, ಕಂಬದಿಲೋ ಬಿಂಬದಿಲೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನಾವು ಮಂಕುತಿಮ್ಮ ಅಂತ. ನಮಗೆ ನಂಬಿಕೆನೇ ಇಲ್ಲ ಯಾವುದ್ರಲ್ಲೂ. ಎಲ್ಲ ಅರ್ಧಂಬರ್ಧ ಡೌಟು. ಆಗುತ್ತೋ ಇಲ್ವೋ, ಏನಾಗ್ಬಿಡುತ್ತೋ ಏನೋ, ಇದೇ ಇದರಲ್ಲಿರ್ತೀವಿ. ಬಟ್ ನಂಬಿಕೆ ಅನ್ನೋದೊಂದು ಇದ್ಬಿಟ್ರೆ, ಆ ನಂಬಿಕೆ ಅನ್ನೋದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಚಿಕ್ಕ ಮಗು ಆಗಿದ್ದಾಗ ಎಂಥ ನಂಬಿಕೆ ಇರುತ್ತೆ ಗೊತ್ತಾ ರೀ. ಬೆಳೀತಾ ಬೆಳೀತಾ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ನೀವು ನೋಡಿರಬೇಕು, ಕೆಲವ್ರು ಮನೆಗಳಲ್ಲಿ ಪುಟ್ಟ ಮಕ್ಕಳನ್ನು ಎಸ್ದು ಆಟ ಆಡಿಸ್ತಾರೆ, ನೋಡಿದ್ದೀರಾ? ಮೇಲಕ್ಕೆ ಎಸಿತಾರೆ ಹಿಡ್ಕೋತಾರೆ, ಮೇಲಕ್ಕೆ ಎಸಿತಾರೆ ಹಿಡ್ಕೋತಾರೆ. ಒಂದು ಸತಿ ಆ ಮಗುಗೆ ಏನಾದರೂ, ಅಯ್ಯೋ ಹೌದು ನಮ್ಮಪ್ಪ ಎಸ್ದ ಹಿಡ್ಕೊಳ್ದೇ ಇದ್ರೆ ಅಂತ ಯೋಚನೆನೇ ಮಾಡಲ್ಲ. ಅದು ಇಂಥ ನಂಬಿಕೆ ಅದಕ್ಕೆ. ನಮ್ಮಪ್ಪ ಎಸೆದ್ಮೇಲೆ ಹಿಡಿತಾನೆ ಅಷ್ಟೇ, ಫಿನಿಶ್. ಒಂದು ಪಕ್ಷ ಅಪ್ಪ ಕೈ ಬಿಟ್ಬಿಟ್ನಪ್ಪ, ಆ ಮಗು ಕತೆ ಏನು? ಆದರೆ ಆ ಮಗು ಆ ಭಯ ತೋರಿಸೋದೇ ಇಲ್ಲ. ದ ಮೋರ್ ಹೈಟ್ ಯು ಥ್ರೋ ದಟ್ ಲಾವ್ಸ್ ಮೋರ್. ದಟ್ ಈಸ್ ಬಿಲೀಫ್. ನಾವು ಇನ್ನೊಂದು ವ್ಯಕ್ತಿಯ ಜೊತೆ ಅಥವಾ ಒಂದು ನಮ್ಮ ಇನ್ನೊಂದು ಶಕ್ತಿಯ ಜೊತೆ ನಂಬೋದು ಅದೇನೇ. ಅದರೆಲ್ಲ ತುಂಬ ಸಂದರ್ಭಗಳಲ್ಲಿ ನಾವು ನಂಬೋದೇ ಒಂದು, ಅದರದ್ದಾಗೋದೇ ಒಂದು. ವಿಚಿತ್ರ ಅಂದರೆ ಕಲರ್ಫುಲ್ ಆಗಿದ್ದೀವಿ ಅನ್ಕೋತೀವಿ, ನೋಡಿದ್ರೆ ಕಪ್ಪಾಗ್ಬಿಡ್ತೀವಿ. ಯಾವ್ದು ಗ್ಯಾರಂಟಿ ಇಲ್ಲಿ? ಅದಕ್ಕೆ ಹೇಳೋದು, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನಾವು, ಕಂಬದಿಲೋ ಬಿಂಬದಿಲೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನಾವು ಮಂಕುತಿಮ್ಮ. ಇಲ್ಲಿ ಹಗ್ಗ ಇದೆ. ಈ ಹಗ್ಗ ಏನೇನಕ್ಕಪ್ಪ ಬಳಸ್ಕೋತಾರೆ? ಕಟ್ಟಕ್ಕೆ. ಆಮೇಲೆ 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 ತುಂಬ ಜನ ನೇಣು ಹಾಕ್ಕೊಳ್ಳೋಕೆ ಯೂಸ್ ಮಾಡ್ತಾರೆ ರೀ. ಅದೇ ಭಾಳ ಬೇಜಾರು. ಏನಕ್ಕೆ? ಯಾವುದು ಜೀವನದಲ್ಲಿ ಶ್ರೀಮಂತಿಕೆ ಬಡತನ, ಎಷ್ಟೋ ಜನ ಬಡತನ ಅಂತ ನೇಣು ಹಾಕ್ಕೋತಾರೆ. ಏನು ದುರಂತ ರೀ ಇದು. ಸಾಲ ಜಾಸ್ತಿ ಆಯಿತು, ಮಕ್ಕಳು ಮರಿನ ಸಾಕೋಕ್ಕಾಗಲ್ಲ, ಹಾಗೆಲ್ಲ ನೇಣು ಹಾಕ್ಕೊಂಡು ಕೂತ್ಕೋತಾರ. ಹಣ ಅನ್ನೋದು ಯಾರ ಬ್ಯಾಂಕಲ್ಲೂ ಇಲ್ಲ, ಯಾರ ಮನೆಯಲ್ಲೂ ಇಲ್ಲ, ಆಕಾಶದಲ್ಲಿದೆ ಅದು. ನಮ್ಮ ಅಣ್ಣ ಹೇಳೋರು, ಹಣ ಇಲ್ಲ ಅಂತ ಹೇಳೋರನ್ನ ಬೈ. ಹಣ ಎವ್ರಿವೇರ್ ಇಟ್ ಈಸ್ ದೇರ್, ವಿ ಶುಡ್ ನೋ ಹೌ ಟು ಕ್ಯಾಚ್ ಇಟ್. ನಮಗೆ ದುಡ್ಡು ಆಕಾಶದಲ್ಲಿದೆ, ತಗೊಳ್ಳೋದು ಹೇಗೆ ಅಂತ ಕಲಿಬೇಕಷ್ಟೇ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನನ್ನ ಕೈನಲ್ಲಿ ದುಡ್ಡಿದೆಯಪ್ಪ, ಇದಿಟ್ಬಿಡ್ತೀನಿ. ಇಲ್ಲಿ ದುಡ್ಡಿದೆಯಾ ನನ್ನ ಕೈನಲ್ಲಿ, ಬಟ್ ಇಲ್ಲಿ ದುಡ್ಡು ಕಾಣಿಸ್ತಿದೆ ನಿಮಗೆ, ನನಗೆ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿದೆಯಾ? ನೋಡಿ ಎಷ್ಟು ಬೆರಳಿದೆ ನನ್ನ ಹತ್ರ, 10. ಸುಮ್ಮನೆ ಹಿಂಗಂದರೆ ಅಲ್ಲಿಂದ ದುಡ್ಡು ಬರುತ್ತೆ, ನಂಬ್ತೀರಾ? ನೋಡಿ ಎಷ್ಟು ಬಂತು? ಅಯ್ಯೋ 500 ರೂಪಾಯಿ ಬಂತು. ಹೆಂಗೆ ಸಾಧ್ಯ? ಹೀಗೆ ದುಡ್ಡನ್ನು ತೆಗಿತಾನೆ ಇರ್ಬೋದು ನಾವು. ಸಾಕ, ಇನ್ನೂ ಬೇಕಾ? ಇವತ್ತೆಲ್ಲ ತೆಗಿಸ್ತಾನೆ ಇರ್ತಾರೆ ನಿಮ್ಮ ಕೈನಲ್ಲಿ. ಇನ್ನೊಂದು ಬಂತು ನೋಡಿ, 2ನೇ ದುಡ್ಡು ಬಂತು. ದಿಸ್ ಈಸ್ ದ ಬ್ಯೂಟಿ ಆಫ್ ಮನಿ. ವಿ ಕ್ಯಾನ್ ತೆಗಿತಾನೆ ಇರ್ಬೋದು. ಹಣ ಆಕಾಶದಲ್ಲಿದೆ, ಯು ಶುಡ್ ನೋ ಹೌ ಟು ಕ್ಯಾಚ್ ಇಟ್. ಸೊ ಡೋಂಟ್ ಬ್ಲೇಮ್ ದಿ ಫೇಟ್. ಅಯ್ಯೋ ನಮ್ಗೆ ಅದೃಷ್ಟ ಚೆನ್ನಾಗಿಲ್ಲ, ನಮ್ಗೆ ಅದಿಲ್ಲ, ಅವೆಲ್ಲ ಕಥೆನೇ ಹೇಳಕ್ಕೆ ಹೋಗಬೇಡಿ. ಅದೃಷ್ಟದ ಪ್ರಶ್ನೆ ಇಲ್ಲ. ನಿಮ್ಮ ಕೆಪಾಸಿಟಿ, ನಿಮ್ಮ ತಾಕತ್ತು, ನಿಮ್ಮ ನಿಯತ್ತು ನಿಮ್ಮನ್ನು ಶ್ರೀಮಂತರು ಮಾಡುತ್ತಷ್ಟೇ. ಥ್ಯಾಂಕ್ ಯು. ವಿಲ್ ಗೋ ಟು ದ ನೆಕ್ಸ್ಟ್ ಮ್ಯಾಜಿಕ್. ಒಂದು ಕಾಮಿಡಿ ಮ್ಯಾಜಿಕ್ ಮಾಡೋಣ. ಬರದೇ ಇರೋ ಯಾವ್ದಾದ್ರು ಹುಡುಗಿ ಇಬ್ಬರು ಬನ್ನಿ ಇಲ್ಲಿ. ಬರದೇ ಇರೋ ಇಬ್ಬರು ಹುಡುಗಿರು ಬಮ್ಮ. ನೀ ಬಾ ಪುಟ್ಟ, ನೀನು ಬರಜ, ಅವಳು ಬರಲಿ ಬಮ್ಮ. ಒಬ್ಬ ಪುಟಾಣಿ ಹುಡುಗ ಬನ್ನಿ. ಯಾರು ಬಂದಿಲ್ಲದೆ ಇರೋರು, ಬಂದಿರಬಾರ್ದು. ಇಬ್ಬರು ಸಾಕು, ಇಬ್ಬರು ಹುಡುಗಿರು ಸಾಕು. ನಾ ಕರಿ. ಬರೋ, ನೀನೇ ಬರೋ. ಎಸ್, ಇತ್ಲ ಕಡೆ ಬರೋ. ಈಗ ನನ್ನ ಹತ್ರ ಇಲ್ಲಿ 3 ಬಟ್ಟೆ ಇದೆ. ಆ ಬಟ್ಟೆನ 3 ಜನಕ್ಕೂ ಕೊಟ್ಬಿಡ್ತೀನಿ.
ಇದು ಯಾರಿಗೆ ಕೊಡಲಿ? ದೊಡ್ಡವಳು ನೀನೇ ತಗೋ. ಇದನ್ನು ಯಾರಿಗೆ ಕೊಡಲಿ? ನಿನಗೆ. ಇದನ್ನು ಯಾರಿಗೆ ಕೊಡಲಿ? ಅಣ್ಣ ನಿನಗೆ. ಇದರಲ್ಲೇನಾದ್ರು ಇದೆಯೇನಮ್ಮ? ಖಾಲಿ. ಈಗ ನೀವು 3 ಜನ ರಾಷ್ಟ್ರೋತ್ಥಾನ 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 ಅಂತ 3 ಸತಿ ಹೇಳೋದ್ರೊಳಗಡೆ ಹಾಕಿದ್ರೆ ನಿಮ್ಮ ಮೈ ಮೇಲೆ ಒಂದು ಒಳ್ಳೆ ಬಟ್ಟೆ ಉತ್ಥಾನ ಆಗುತ್ತೆ. ನೀವೇನು ಇಷ್ಟಪಟ್ಟರದು, ಚೂಡಿದಾರ್, ಸಲ್ವಾರ್ ಕಮೀಸ್, ಫ್ರಾಕ್, ಇಲ್ಲ ಇದು ಟಾಪ್, ಇಲ್ಲ ಪ್ಯಾಂಟ್, ಇಲ್ಲ ಬುರ್ಕಾ, ನಿಮ್ಮ ಇಷ್ಟಕ್ಕೆ ತಕ್ಕಂಗೆ. ಯು ವಾಂಟ್ ಸಮಥಿಂಗ್ ಹೇಳ್ಬಿಟ್ಟು ಹಾಕು. ಇವನಿಗೆ ಡೆಫಿನೆಟ್ಲಿ ವಸ್ತ್ರೋತ್ಥಾನ ಆಗೇ ಆಗುತ್ತೆ. ಎಸ್. ಅಬ್ರಕೆ ಡಬ್ರಾನಿ ಗೂಮಾ. ನಿಮ್ಮ ಬಟ್ಟೆ ನಿಮಗೆ ಕೊಟ್ಬಿಡ್ತೀನಿ, ಯಾರಿಗೂ ತೋರಿಸ್ಬೇಡಿ. ಟೇಕ್ ದಿಸ್, ಡೋಂಟ್ ಶೋ ಟು ಎನಿಬಡಿ. ಇದು ಯಾರ ಬಟ್ಟೆ? ನಿಂದ ಮುಚ್ಚಿಟ್ಕೋ, ಯಾರಿಗೂ ತೋರಿಸ್ಬೇಡ. ಇದು ಯಾರ್ದು? ಖಾಲಿ. ಈಗ ನೋಡೋಣ ಏನಾಗಿದೆ ಅಂತ. ಎಸ್. ಮ್ಯಾಜಿಕ್ ವ್ಯಾಂಡ್ ಇಲ್ಲಮ್ಮ, ಮ್ಯಾಜಿಕ್ ವ್ಯಾಂಡ್ ಒಳಗಡೆ ಇಟ್ಕೋಬಾರ್ದು. ಎಸ್. ಹತ್ರ ಬಾಪುಟ, ಇಲ್ಲಿ ನೀ ಅಲ್ಲಿ ನಿಂತ್ಕೋ. ನಿಂಗೆ ಯು ಲೈಕ್ ಡ್ಯಾನ್ಸ್? ನೋಡಿ, ಡ್ಯಾನ್ಸರ್ ಅವಳು, ಅದಕ್ಕೆ ಕಣ್ಣು ನೋಡ್ತಿದ್ದಂಗೆ ಗೊತ್ತಾಯ್ತು. 1 2 3. ಯು ನೀಡ್ ಎ ಬ್ಯೂಟಿಫುಲ್ ಫ್ರಾಕ್ ಟು ಡ್ಯಾನ್ಸ್. ಕೊಡು ನೋಡೋಣ. ಟ್ಯಾನ್ ಟ್ಯಾನ್. ಒಂದು ಒಳ್ಳೆ ಫ್ರಾಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹೋಲಿ ಹಬ್ಬಕ್ಕೆ. ವಾ 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 ವಾ, ವೆರಿ ನೈಸ್. ಬಾಮ್ಮ ಕನಕಮ್ಮ, ಕನಕಾಂಬ್ರಮ್ಮ, ನೋಡಿ ಎರಡಕ್ಕೆ ಮ್ಯಾಚಿಂಗು. ಟಾಪ್ ಬೇಕಾ ನಿಮಗೆ? ಒಂದು ಒಳ್ಳೆ ಟಾಪ್. 1 2 3 ಕೊಡು. ಏನು ಮಕ್ಕಳಿಗೆಲ್ಲ ವಾ, ಇವಳು ಒಂದು ಬ್ಯೂಟಿಫುಲ್ ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸ್ವಲ್ಪ ಟೈಟ್ ಆಗ್ಬೋದು ಅನ್ಸುತ್ತೆ ಒಳಗೆ, ನನಗೆ ಗೊತ್ತಿಲ್ಲ. ಎನಿವೆ ದಟ್ಸ್ ಫೈನ್. ಯಜಮಾನ್ರೆ, ನಿಮ್ಗೇನು ಬೇಕು ನನ್ನ ಕಿವಿನಲ್ಲಿ ಹೇಳಿ. ಇವನಿಗೆ ಮಿನಿ ಪ್ಯಾಂಟ್ ಜೊತೆ ಲಾಲಿಪಾಪ್ ಬೇಕಂತೆ. ಎಲ್ಲಿಂದ ತರೋಣ ನಾವು? ಸೊ ಮಿನಿ ಪ್ಯಾಂಟಾ, ಲಾಲಿಪಾಪಾ? 1 ಮಿನಿ ಪ್ಯಾಂಟಾ? 1 2 3 ಕೊಡು ನೋಡೋಣ. ಮಿನಿ ಪ್ಯಾಂಟ್ ನಾನು ಇದುವರೆಗೆ ನೋಡಿಲ್ಲ, ಹೇಗಿರುತ್ತೆ ಮಿನಿ ಪ್ಯಾಂಟು ಅಂತ. ನನಗೂ ಹೊಸ ಎಕ್ಸ್ಪೀರಿಯನ್ಸ್, ಮಕ್ಕಳ ಆಸೆ. ರೀ, ಇದು ಇವನು ಮಿನಿ ಪ್ಯಾಂಟ್ ಕತೆ. ಲೇ, ಏನು ಸೂಪರ್ ಮ್ಯಾನು ಅಣ್ಣ. ಅಬ್ಬಾ ಮಕ್ಕಳ ಆಸೆ ನೋಡಿ. ಥ್ಯಾಂಕ್ ಯು. ಗಿವ್ ದಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ವೆರಿ ಗುಡ್. ಇಲ್ಲಿ ಒಂದು ಕಲರ್ ಇದೆಯಾ, ತುಂಬ ಕಲರ್ ಇದೆಯಾ? ತುಂಬ ಕಲರ್ ಇದೆ ಅಲ್ವಾ? ಇದನ್ನು ಹಿಂಗೆ ಕರೆಯೋಣ. ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ನೀವು ಯಾರು ಹೇಳು ಪುಟ್ಟ, ಜೋರಾಗಿ ಹೇಳು. ಓ ಮಿಸ್ಟರ್, ಅದಕ್ಕೆ ಹೇಳಿದ್ರೆ. ಬಟ್ ವಿವೇಕಾನಂದದೊಂದು ಸ್ಟೇಟ್ಮೆಂಟು ನಾ ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಹೇಳ್ತೀರಾ? ಅಥವಾ ಇಂಗ್ಲೀಷಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀರಾ? ಭಿನ್ನತೆಯಲ್ಲಿ ಏಕತೆ. ಅದರ ಅರ್ಥ ಏನು ಇಂಗ್ಲೀಷ್ನಲ್ಲಿ? ಓಹೋ, ಮುಂಗಾರು ಮಳೆ ಹೀರೋ ಯಾರು? ಮುಂಗಾರು ಮಳೆಯಲ್ಲಿ ಹೀರೋ ಯಾರು? ಮುಂಗಾರು ಮಳೆ ಸಿನಿಮಾದಲ್ಲಿ ಹೀರೋ ಯಾರು ಅಂದೆ? ಅದೆಲ್ಲ ಗೊತ್ತು. ಯೂನಿಟಿ ಇನ್ ಡೈವರ್ಸಿಟಿ, ಭಿನ್ನತೆಯಲ್ಲಿ ಏಕತೆ. ನೋಡಿ, ಇಲ್ಲಿ ಬೇಕಾದಷ್ಟು ಭಿನ್ನತೆ ಇದೆ. ಅಂದರೆ ನಮ್ಮಲ್ಲಿ ತಮಿಳರು, ತೆಲುಗರು, ಕನ್ನಡಿಗರು, ಮರಾಠಿಗಳು, ಬಿಹಾರಿಗಳು, ಎಲ್ಲ ಭಾಷೆ ಜನ ಇಲ್ಲಿದ್ದಾರೆ. ತೆಲುಗರು, ಇದೆಲ್ಲ ಸೇರಿದ್ರೆ ಒಂದು ದೇಶ ಅಂತಾರೆ. ಆದರೆ ವಿವೇಕಾನಂದ ಹೇಳ್ತಾರೆ, ಇದೇ ನಮ್ಮ ದೇಶದ ಒಗ್ಗಟ್ಟು. ಇದರಲ್ಲೇನಾದ್ರು ಇದೆಯಾ? ಖಾಲಿ ಇದು. ಇದರಲ್ಲಿ ಇಟ್ಬಿಟ್ಟು ಸುಮ್ಮನೆ ಸುತ್ತೀನಿ ನಾನು. ಸುತ್ತಬಿಟ್ಟು ರ್ಯಾಪ್ ಮಾಡಿ ಸುಮ್ಮನೆ ಭಿನ್ನತೆಯಲ್ಲಿ ಏಕತೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಭಾರತ ಬಂತು. ವಾಟ್ ಎ ಬ್ಯೂಟಿಫುಲ್ ಥಿಂಗ್. ನೋಡಿ, ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ. ಭಾರತ ವರ್ಷೆ ಭರತ ಕಂಡೆ. ಆದರೆ ಇಷ್ಟರಿಂದಾನೇ ಭಾರತ ಆಗುತ್ತಾ? ಇಲ್ಲ. ಭಾರತ ಆಗಬೇಕಾದ್ರೆ ಇನ್ನೂ ಒಂದೇನೋ ಬೇಕು. ಅದೇನು ಅಂದರೆ ಕರ್ನಾಟಕ. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಯಾರದನ್ನು ಬರೆದಿದ್ದು? ಕುವೆಂಪು. ವೆರಿ ಗುಡ್. ನಮ್ಮಲ್ಲಿ 8 ಜನಕ್ಕೋ ಏನೋ ಯಾವುದೋ ಪ್ರಶಸ್ತಿ ಬಂದಿದೆ. ಯಾವುದದು? ಜ್ಞಾನಪೀಠ ಪ್ರಶಸ್ತಿ. ವೆರಿ ನೈಸ್. ಸೊ ಇದೆಲ್ಲ ಸೇರಿದ್ರೆ ಆಗ ಒಂದು ಸುಂದರವಾದ ಭಾರತ ಆಗುತ್ತೆ. ಕರ್ನಾಟಕ ಅನ್ನೋದು ಸಬರಿ. ಅದಕ್ಕೆ ಒಂದು ಕಡೆ ನಿಸಾರ್ ಅಹಮದ್ ಹೇಳ್ತಾರೆ, ಕನ್ನಡ ಅನ್ನೋದು ಬರೀ ಭಾಷೆ ಅಲ್ಲ, ಅದು ಭಾವ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಅವರು. ಆಮೇಲೆ ರಾಜ್ಯೋತ್ಸವ ಅನ್ನೋದು ವರ್ಷಕ್ಕೊಂದು ಸತಿ ಅಲ್ಲ, ದಿನನಿತ್ಯದ ಉತ್ಸವ ಆಗಬೇಕು ಅಂತಾರೆ. ಉತ್ತರ ಕರ್ನಾಟಕದ ಒಬ್ಬ ಕವಿ ಹುಯಿಲುಗೋಳು ನಾರಾಯಣರಾವ್ ಅಂತ, ಅವ್ರ ಮಗ ಲಂಡನ್ನಲ್ಲಿ ಸಿಕ್ಕಿದ್ರು ನನಗೆ. ಅವರು ಆ ಶ್ಲೋಕನಿಟ್ಟು ನಾನೊಂದು ಕವನನಿಟ್ಟು ಮ್ಯಾಜಿಕ್ ಮಾಡಿದಾಗ ಒಂಥರ
ತುಂಬ ಎಕ್ಸೈಟ್ ಆಗಿಬಿಟ್ರು. ಸಾರ್ ನಮ್ಮ ತಂದೆ ಬರೆದಿರೋ ಪದ್ಯ ಸರ್ ಇದು, ನಾವೆಲ್ಲ ಲಂಡನ್ಗೆ ಬಂದುಬಿಟ್ವಿ, ನಮಗೆ ಟಚ್ಚೇ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ಕನ್ನಡದ ಬಗ್ಗೆ ಒಂದು ಅದ್ಭುತವಾದ ಮಾತು, ಕನ್ನಡದ ಪುಲ್ಲೆಮಗೆ ಪರಮ ಪಾವನ ತುಳಸಿ. ಕರ್ನಾಟಕದಲ್ಲಿ ಯಾವುದೇ ಹುಲ್ಲಿರಲಿ, ಎಲ್ಲೇ ಇರಲಿ, ಅದು ಆ ಕವಿಗೆ ತುಳಸಿ ಇದ್ದಂಗಂತೆ. ಕನ್ನಡದ ಪುಲ್ಲೆಮಗೆ ಪರಮ ಪಾವನ ತುಳಸಿ, ಕನ್ನಡದ ಕಲ್ಲೆಮಗೆ ಸಾಲಿಗ್ರಾಮ ಶಿಲೆ. ಕರ್ನಾಟಕದಲ್ಲಿ ಕಲ್ಲು ಸಿಕ್ಕಿದ್ರೆ ಸಾಕು, ನನಗೆ ಸಾಲಿಗ್ರಾಮ ಅಂತ ನಾ ಕವಿ, ಅಷ್ಟು ಪ್ರೀತಿ ಕನ್ನಡದ ಬಗ್ಗೆ. ಕನ್ನಡದ ಶಬ್ದ ಮದೆ ಯಮಗೆ ಓಂಕಾರ. ಏನು ಓಂಕಾರ ಶಬ್ದ, ಏನೇ ಕನ್ನಡದಲ್ಲಿ ಮಾತಾಡಿ ಅದು ಓಂ ಓಂ ಅನ್ನುತ್ತೆ. ಕನ್ನಡದ ನುಡಿಯದುವೆ ಗಾಯತ್ರಿ ಅದ್ಭುತ ಮಂತ್ರ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಅದ್ಭುತವಾದ ಕವಿವಾಣಿ. ಅಂಥ ಕನ್ನಡಿಗರು ನಾವು ಕನ್ನಡವನ್ನು ಪೋಷಿಸಬೇಕು, ಬೆಳೆಸಬೇಕು, ಎಲ್ಲ ಕಾಲಕ್ಕೂ ಅದನ್ನು ಮುಂದಕ್ಕೆ ತರಬೇಕು ಅನ್ನೋ ಮಾತನ್ನು ಹೇಳ್ತಾ, ವಿವೇಕಾನಂದರಿಗೊಂದು ಜೋರ ಚಪ್ಪಾಳೆ ಕೊಡಿ. ಭಿನ್ನತೆಯಲ್ಲಿ ಏಕತೆ. ಇಲ್ಲಿ ನೋಡಿ ನನ್ನ ಹತ್ರ ಇದೇನು ಕಲರ್ ಮಣಿ, ಪರವಾಗಿಲ್ಲ, ದೂರದೃಷ್ಟಿ ಎಲ್ಲರಿಗೂ ಚೆನ್ನಾಗಿದೆ. ಇದು ಎಸ್, ಇದನ್ನು ಲೌಕಿಕ ಅಂತ ಕರೆಯೋಣ, ಇದನ್ನು ಆಧ್ಯಾತ್ಮ ಅಂತ ಕರೆಯೋಣ. ಓಕೆ, ಈ ಆಧ್ಯಾತ್ಮ ಮತ್ತು ಲೌಕಿಕ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತೀನಿ. ನಾವು ಮಾಡೋದೇ ಹಂಗೆ, ಜೀವನದಲ್ಲೆಲ್ಲ ಬೆರೆಸಿ ಮಿಕ್ಸಿ ಮಾಡ್ಕೊಂಡು ಒದ್ದಾಡ್ತಾ ಇರ್ತೀವಿ. ಆದರೆ ಇದನ್ನು ಬೇರೆ ಮಾಡೋದು ಹೇಗೆ, ಅದೇ ಕಷ್ಟ. ಅಂದರೆ ಮನುಷ್ಯ ಕಷ್ಟ ಬಂದಾಗ ಹೌ ಟು ಕಮ್ ಔಟ್ ಆಫ್ ಇಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಮಣಿಗಳನ್ನು ಬೇರೆ ಮಾಡೋ ಕೆಲಸ. ಕೆಲವರು ಫಸ್ಟನ್ನು ಮಾಡ್ತಾರೆ, ಇನ್ನು ಕೆಲವರು ತುಂಬ ಟೈಮ್ ತೊಗೋತಾರೆ, ಇನ್ನು ಕೆಲವ್ರ ಕೈಲಿ ಆಗೋದೇ ಇಲ್ಲ. ಅದಕ್ಕೆ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಅದಾಗಬೇಕು ಅಂದರೆ ಒಂದು ಭಾಳ ಒಳ್ಳೆ ಕೆಲಸ ಮಾಡಬೇಕಂತ. ಏನು ಗೊತ್ತಾ, 2 ಕೋಣೆಗಳ ಮಾಡು ಮನದಾಲಯದಿ. ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಮಾತು, 2 ಕೋಣೆಗಳ ಮಾಡು ಮನದಾಲಯದಿ. ಬಟ್ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕುಮಾರಸ್ವಾಮಿ ಥರ 2 ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಅನಿತಕ್ಕನ ಮನೆ, ಒಂದು ಕಡೆ ರಾಧಕ್ಕನ ಮನೆ ಅಂತ. ಬಟ್ ಡಿ ವಿ ಜಿ ಹೇಳೋದು ಆ ಮನೆ ಅಲ್ಲ, ಮನಸ್ಸೊಳಗಡೆ 2 ಮನೆ ಮಾಡ್ಕೊ ಅಂತ. 2 ಕೋಣೆಗಳ ಮಾಡು ನೀ ಮನದಾಲಯದಿ, ಹೊರ ಕೋಣೆಯಲ್ಲಿ ಜೀವದಾಟಗಳ ನಾಡು. ಮದುವೆ, ಮುಂಜಿ, ಪ್ರಸ್ತ, ಶೋಭನ, ಅಫೇರು ಏನೇನಿದೆಯೋ ಅದೆಲ್ಲ ಹೊರಗಡೆ ಕೋಣೆಯಲ್ಲಿ ಮಾಡ್ಕೋ. ವಿರಮಿಸೊಬ್ಬನೇ ಒಳ ಕೋಣೆಯಲ್ಲಿ ಮೌನದಲ್ಲಿ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂದ್ಬಿಟ್ರು. ಅದು ಹೇಗೆ ಮಾಡೋದದು, ಅದಕ್ಕೆ ಆಧ್ಯಾತ್ಮ ಬೇಕು ನೋಡಿ. ಈ ಕಾಳುಗಳಿಗೆ 2 ಕಲರ್ನ ನಾನು ಬೇರೆ ಮಾಡಬೇಕು ಅಂದರೆ ಆ್ಯಕ್ಚುಲಿ ನಾನೇನು ಮಾಡಬೇಕು, ನೆಲದ ಮೇಲೆ ಹಾಕಿ ಕಲರ್ ತಾನೇ ಚೇಂಜ್ ಮಾಡಬೇಕು. ಹಂಗಂಗೆ ಮಾಡೋಕ್ಕಾಗತ್ತಾ? ಆದರೆ ನೀವು ಆಧ್ಯಾತ್ಮ ಕಲ್ತ್ಬಿಟ್ರೆ, ನೀವು ಫಿಲಾಸಫಿಕಲ್ ಆಗಿಬಿಟ್ರೆ, ನಿಮ್ಮ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಪರಿಹರಿಸ್ಕೊಳ್ಳೋ ಮಂತ್ರದಂಡ ನಿಮ್ಮ ಹತ್ರ ಬರುತ್ತೆ ನೋಡಿ. 1 2 3 ಅಂದರೆ ಅಲ್ಲಿ ಪಿಂಕ್ ಇದೆ, ಇಲ್ಲಿ ಹಸಿರಿದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಫಿಲಾಸಫಿ. ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಎಲ್ಲ ಕಷ್ಟಗಳಿಗೂ ಪರಿಹಾರ ಇದೆ, ಅದರಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಜೀವನ ಎಲ್ಲ ಹೇಗಾಗೋಗಿದೆ ಅಂದರೆ, ಯಾರೋ ಮಂತ್ರದಂಡ ಇಟ್ಕೊಂಡು ನಮಗೆ ಬೇಕಾದ ಕೋಪ ಬರೆಸ್ತಾರೆ, ನಮಗೆ ಬೇಕಾದ ಖುಷಿ ಪಡಿಸ್ತಾರೆ, ನಮ್ಮನ್ನು ಕೂರಿಸ್ತಾರೆ, ನಮ್ಮನ್ನು ಹೇಳಿಸ್ತಾರೆ. ಯಾಕೆ ಅಷ್ಟು ಸುಲಭವಾಗಿ ನಾವು ಬೇರೆಯವ್ರಿಗೆ ಈಲ್ಡ್ ಆಗ್ತೀವಿ? ಯಾರೋ ಬೈದರು ಅಂತ ಎಗರಲಾಡ್ತೀವಿ, ಯಾರೋ ಹೊಗಳಿದ್ರು ಅಂತ ಖುಷಿ ಪಟ್ಬಿಡ್ತೀವಿ. ಇದೆರಡೂ ಮಾಡಬೇಡಿ ಅಂತಾರೆ ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ. ಸ್ಥಿತಪ್ರಜ್ಞನಾಗಿರು. ಯಾರು ಬೈದರೂ ಕೂಡ ಹೌದಾ ಭಾಳ ಸಂತೋಷ, ಹೊಗಳಿದ್ರೆ ಓ ಹೌದಾ ಸಂತೋಷ. ಇದೆರಡನ್ನು ದಾಟಬೇಡಿ. ನಿಮ್ಮನ್ನು ಯಾರೂ ನೋವೇ ಕೊಡೋಕ್ಕಾಗಲ್ಲ. ನಾವೆಲ್ಲ ಹಂಗಿರ್ತೀವಿ, ನಮ್ಮ ಸುಖ ಸಂತೋಷನೆಲ್ಲ ಬೇರೆಯವ್ರ ಕೈಲಿ ಕೊಟ್ಬಿಟ್ಟಿದ್ದೀವಿ. ಎನಿಬಡಿ ಕ್ಯಾನ್ ಮೇಕ್ ಮಿ ಆ್ಯಂಗರ್, ಎನಿಬಡಿ ಕ್ಯಾನ್ ಮೇಕ್ ಮಿ ಹ್ಯಾಪಿ. ಅವಾಗ ನನ್ನ ಕೈನಲ್ಲಿ ನಾನೇನಿದೆ, ನನ್ನ ಕೈನಲ್ಲಿ ಏನೂ ಇಲ್ಲ. ಸೊ ದಟ್ ಈಸ್ ದ ವೀಕೆಸ್ಟ್ ಪಾಯಿಂಟ್ ಇನ್ ಫಿಲಾಸಫಿ. ಸೊ ಬಿ ಸ್ಟ್ರಾಂಗ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಥ್ಯಾಂಕ್ ಯು. ಇದೇನು ಕಲರ್ ಬಟ್ಟೆನ ಬ್ಲ್ಯಾಕ್ ಆ್ಯಂಡ್ ವೈಟಾ? ಕರಿ ಬಟ್ಟೆ ಏನಿಲ್ಲ. ನಮ್ಮಲ್ಲಿ ನಾಯಕರುಗಳನ್ನು ಪ್ರತಿರೋಧಿಸ್ಬೇಕಾದ್ರೆ ಬರೀ ಕರಿ ಬಟ್ಟೆ ಹಾಕ್ಕೊಂಬರ್ತಾರೆ, ಕರಿ ಬಾವುಟ ಹಿಡ್ಕೋತಾರೆ. ಆಮೇಲೆ ಸಾವು ತಿಥಿಗಳಲ್ಲಿ ಕರಿ ಬಟ್ಟೆಗೆ ಬೆಲೆ. ಹಾಗಾದರೆ ಕರಿ ಅಷ್ಟೊಂದು ವೇಸ್ಟಾ? ಅಲ್ವೇ ಅಲ್ಲ. ಭಾರತದಲ್ಲಿ ಮಹಾಭಾರತ ನಮಗೆ ಭಾಳ ಶ್ರೇಷ್ಠ. ಭಾರತ ಅನ್ನೋ ಹೆಸರಲ್ಲೇ ಮಹಾಭಾರತ ಇದೆ. ಮಹಾಭಾರತದ ಬಗ್ಗೆ ಇಷ್ಟು ಅದ್ಭುತವಾದ ಕಲ್ಪನೆ ಇದೆ ಅಂದರೆ, ನೀವು ಮಕ್ಕಳಿಗೆ ಮಹಾಭಾರತ ಓದ್ಬಿಟ್ಟು ಕತೆ ಹೇಳಿಬಿಟ್ರೆ ನೀವು ಅವ್ರಿಗೆ PhD ಮಾಡಿಸಿದ ಲೆಕ್ಕ ನನ್ನ ದೃಷ್ಟಿನಲ್ಲಿ. ಯಾಕೆ ಮಹಾಭಾರತದಲ್ಲಿ ಏನಿಲ್ಲ, ಏನಿದೆ? ಇಟ್ ಈಸ್ ಫುಲ್ ಆಫ್ ಸೈನ್ಸ್. ಅಮೇರಿಕಾದಲ್ಲಿ ರಿಸರ್ಚ್ ನಡೀತಾ ಇದೆ. ಮಹಾಭಾರತದಲ್ಲಿರೋ ಸೈಂಟಿಫಿಕ್ ಟಾಪಿಕ್ಸ್ನ ತೊಗೊಂಡು ದೇ ಆರ್ ಡೂಯಿಂಗ್ ರಿಸರ್ಚ್ ಇನ್ USA. ನಾವು ಅವೆಲ್ಲ ಬಿಟ್ಕೊಂಡು ಕೂತಿದ್ದೀವಿ ನಾವು ಒಂದು ಕಡೆ. ಅದಕ್ಕೆ ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾನೆ, ಕವಿ, ಅರಸುಗಳಿಗಿದು ವೀರ,
ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರಿಗೆ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ಕುಮಾರವ್ಯಾಸ ಭಾರತವ ಅಂತ. ಸೊ ಎಲ್ಲ ಅದರಲ್ಲಿದೆ, ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೆ. ನೋಡಿ, ಕರಿ ಬಟ್ಟೆ ಇದರಲ್ಲೇನೂ ಇಲ್ಲ, ಗಂಟು ಹಾಕ್ಬಿಡ್ತೀನಿ ನಾನು. ಕವಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ, ನನಗಾಗಲೇ ಹೇಳಿದೆ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರಿಗೆ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ಕುಮಾರವ್ಯಾಸ ಭಾರತವ. ಇಷ್ಟು ಕಲರ್ಫುಲ್ಲಾಗಿರೋ ನಮ್ಮ ಭಾರತನ ನಾವು ಬಿಟ್ಟು ಬರೀ ಪಾಶ್ಚಿಮಾತ್ಯರ ಹಿಂದೆ ಹೋದರೆ ಇದರಲ್ಲಿ ಏನಿದೆ? ಸೊ ಲೆಟ್ ಅಸ್ ಮೇಕ್ ಅವರ್ ಚಿಲ್ಡ್ರನ್ ಮೋರ್ ಅಟ್ರ್ಯಾಕ್ಟ್ ಟುವರ್ಡ್ಸ್ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಕಥೆಗಳು, ನಮ್ಮ ಹಿಸ್ಟ್ರಿಗಳ ಬಗ್ಗೆ ಅವರಿಗೆ ಹೆಚ್ಚು ಬೆಳಕು ಚೆಲ್ಲಬೇಕು. ಇದನ್ನು ಯಾರಿಗಾರು ಏನಾದ್ರು ಮಾಡಿಕೊಡ್ಬೇಕು. ಬಟ್ ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತೀರೋ ಅವ್ರಿಗೆ ಕರೀತೀನಿ. ಓಕೆ, ನೀವು ಯಾರು ಓಡಾಡೋ ದೇವ್ರನ್ನ ನೋಡಿದ್ದೀರಾ? ಯಾರಪ್ಪ ಓಡಾಡೋ ದೇವರು? ಅಪ್ಪ ಏನು ಪಾಪ, ಅವನೇನು ಪಾಪ ಮಾಡಿದ್ದಾನೆ? ಎಲ್ಲ ಮೋಸ ಇದು. ಅಪ್ಪ ಇಲ್ದಿದ್ರೆ ಅವನೇನು ಬರ್ತಾನೇ ಇರಲಿಲ್ಲ. ಅಪ್ಪ ಅಮ್ಮ ಇಬ್ಬರೂ, ಅಪ್ಪ ಅಮ್ಮ ಇಬ್ಬರೂ ಇದ್ದರೆ ಅವರೇ ಓಡಾಡೋ ದೇವರು. ಗೊತ್ತಾಯ್ತಪ್ಪ? ಆಸೆ ಪಟ್ಲು, ಬಾಮ್ಮ ನೀ ಬಾಪುಟ, ಯಾರೋ ಕೈ ಎತ್ತಿದ್ದಿಲ್ಲ, ಬರೋ. ನೀವು ಬಂದಿರಲಿಲ್ಲ ತಾನೆ ಇದುವರೆಗೆ? ಫಸ್ಟ್ ಟೈಮಾ? ಯಾರೋ ಒಬ್ಬರು ಬನ್ನಿ ಸಾಕು, ಓನ್ಲಿ ಒನ್ ಗೈ. ಅಲ್ಲಿ ಯಾವ್ದಾದ್ರು ಒಂದು ಚೇರ್, ಒಬ್ಬರು ಬರೋಕ್ಕೆ ಜಾಗ ಬಿಟ್ಟಿರಿ. ಸೊ ನಿಮಗೆ ಸುಮ್ಮನೆ ಒಂದು ನಾನು ಹೇಳಿದೆ ಬಲೂನಲ್ಲಿ ಏನೇನೆಲ್ಲ ಕಲಿಬೋದು ಅಂತ, ಕತ್ತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫೈಟ್ ಮಾಡ್ತೀವಲ್ಲ, ಸ್ವೋರ್ಡ್, ಜಸ್ಟ್ ವಾಚ್ ಹೌ ಟು ಮೇಕ್ ಎ ಸ್ವೋರ್ಡ್. ಈ ಥರದೊಂದು ತೊಗೊಂಡು ಜಸ್ಟ್ ಹೀಗೆ ಬೆಂಡ್ ಮಾಡಿ, ಇತ್ಲ ಕಡೆಯಿಂದ ಹೀಗೆ ಬೆಂಡ್ ಮಾಡಿಬಿಟ್ಟು ಸೆಂಟ್ರ್ ಪಾಯಿಂಟಲ್ಲಿ ಒಂದು ಟ್ವಿಸ್ಟ್ ಕೊಡಿ. ಏನು ಕೊಡಬೇಕು? ಟ್ವಿಸ್ಟು ಕೊಟ್ಬಿಟ್ಟು ಸುಮ್ಮನೆ ಇದನ್ನು ನೇರ ಮಾಡಿ ಹಿಡಿದ್ರೆ ಇದು ಒಂದು ಕತ್ತಿ ಆಗುತ್ತೆ. ಸೊ ವೆರಿ ಸಿಂಪಲ್. ಮಕ್ಳಿಗೆ ಆಟ ಆಡೋಕ್ಕೆ ಇದೆಲ್ಲ ಮಾಡಿಕೊಟ್ರೆ ದೇ ವಿಲ್ ಎಂಜಾಯ್. ಅವ್ರಿಗೊಂದು ಟೈಮು ಹೋಯಿತು, ಕ್ರಿಯೇಟಿವ್ ಆಗಿರ್ತಾರೆ. ದಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ಡೂ ಇಟ್ ಇನ್ ಬಲೂನ್ ಮಾಡಲಿಂಗ್. ಇಲ್ಲಿ ನನ್ನ ಹತ್ರ ಮಣ್ಣಿದೆ, ಕಾಣಿಸ್ತಾ ಇದೆಯಾ? ಮಣ್ಣು ಯಾವುದ್ರ ಮೇಲೆ ಹಾಕೋಣ? ನೋಡಿ, ಈ ರಟ್ಟು ಮೇಲೆ ಈ ಮಣ್ಣನ್ನು ಹಾಕ್ತೀನಿ. ಕೆನ್ ಯು ಸಿ? ಕಾಣಿಸ್ತಾ ಇದೆಯಾ ಮಣ್ಣು? ಎಸ್. ಯಾರು ಬಂದು ಚೆಕ್ ಮಾಡ್ಬೋದು ಮಣ್ಣು ಅಲ್ವಾ ಅಂತ. ಕನ್ನಡದ ಮಣ್ಣು. ಓಕೆ, ಎನಿಬಡಿ ಒಂದು ಯಾರೋ ಒಬ್ಬರು ಬನ್ನಿ ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟ ಮಣ್ಣು ಹೌದಾ ಅಲ್ವಾ? ಅಲ್ಲಿ ಹಾಕ್ಬಿಡು. ಅದು ಮಣ್ಣು. ಇಲ್ಲಿ ನೀರಿದೆ. ಏನಿದೆ? ನೀರಿದೆ. ಅಲ್ಲಿ ಮಣ್ಣಿದೆ, ಇಲ್ಲಿ ನೀರಿದೆ. ಈಗ ಈ ಮಣ್ಣನ್ನು ತೆಗೆದು ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಕರಗಿ ಹೋಗುತ್ತೆ ಅಲ್ವಾ? ಸಂಯಮ ಅಂದರೆ ಏನು ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಸಂಯಮ ಕಣ್ಣಿಗೆ ಕಾಣಲ್ಲ, ಅದನ್ನು ಅನುಭವಿಸ್ಬೇಕು. ಯಾರೋ ಒಬ್ಬರು ಚಿಕ್ಕ ವಯಸ್ಸಲ್ಲಿ ವಿವೇಕಾನಂದಂಗೆ ಸಕ್ಕರೆ ಕೊಟ್ಬಿಟ್ರಂತೆ. ಕೊಟ್ಬಿಟ್ಟು ಬಾಯಲ್ಲೇ ಇಟ್ಕೊಂಡಿದ್ರಂತೆ. ಅರ್ಧ ಗಂಟೆ ಬಂದು ಬಿಟ್ಟು ತೋರಿಸಿದ್ರೆ ಆ ಸಕ್ಕರೆನ ಹಾಗೆ ವಾಪಸ್ ತೆಗೆದುಕೊಟ್ರಂತೆ. ಶಾಕ್ ಅವ್ರಿಗೆ. ಚಿಕ್ಕ ವಯಸ್ಸಲ್ಲೇ ಅವ್ನಿಗೆ ಆ ಶಕ್ತಿ ಇತ್ತು, ಸಂಯಮ. ಅದು ಹಂಗೆ ಅದು ಏನು ಮಾಡಿದ್ರು ಅದಕ್ಕೆ ನೀರು ತಾಕ್ದಾಗೆ ನಾಲ್ಗೆ ಬಾಯಲ್ಲೇ ಇದೆ, ಎಂಜಲು ತಾಕ್ದಾಗೆ ಅದನ್ನು ಹಿಡಿದಿಟ್ಕೊಂಡಿದ್ರು. ಅದನ್ನು ನಾವು ಕಲಿಬೇಕು. ಹಾಗಾದ್ರೆ ನೋಡೋಣ, ನಾನು ಈ ಮಣ್ಣನ್ನು ಆ ನೀರಿಗೆ ಹಾಕ್ತೀನಿ, ಆಮೇಲೆ ಮಣ್ಣಾಗೆ ಈಚೆ ತೆಗಿತೀನಿ. ಯು ವಿಲ್ ಬಿ ಸರ್ಪ್ರೈಸ್ ಟು ಸೀ ಇಟ್. ವಾಚ್ ನೌ. ನೋಡಿ, ಕಾಣಿಸ್ತಾ ಇದೆಯಾ? ಜಸ್ಟ್ ಐ ವಿಲ್ ಪುಟ್ ಇಟ್ ಇನ್ಸೈಡ್. ಇನ್ನೂ ಒಂದು ತಗೋತೀನಿ. ಜಸ್ಟ್ ವಾಚ್. ಎಸ್. ಇನ್ನೂ ಒಂದು ತಗೋತೀನಿ. ಒಂದು ನಿಮಿಷ ಬಿಟ್ಬೋಣ. ಬಿಟ್ಟರೆ ಏನಾಗುತ್ತದೋ? ಕರಗೋಗುತ್ತೆ. ಆದರೆ ವಿವೇಕಾನಂದರು ಹೇಗೆ ಸ್ವಲ್ಪ ಹೊತ್ತು ಬಿಟ್ಟು ಸಕ್ಕರೆನ ಬಾಯಿಂದ ತೆಗೆದ್ರೋ ಹಾಗೆ ಮಣ್ಣನ್ನು ಅದರಿಂದ ತೆಗೆಯೋ ಪ್ರಯತ್ನ ಮಾಡೋಣ. ಆ ಗ್ಯಾಪಲ್ಲಿ ಇನ್ನೊಂದು ಮ್ಯಾಜಿಕ್ ಮಾಡ್ಬೋಣ. ವಿ ವಿಲ್ ವಾಚ್. ನೋಡಿ,
ಇಲ್ಲಿ ನನ್ನ ಹತ್ರ 3 ಡೈಸ್ ಇದೆ. ಎಷ್ಟು ಡೈಸ್ ಇದೆ? 3. ಈ ಬಿಳಿ ಡೈಸ್ ತೊಗೋತೀನಿ, ಜೋಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಎಷ್ಟು ಡೈಸ್ ಇದೆ? ಈಗ ಅದರ ಮುಚ್ಚಿಬಿಡ್ತೀನಿ. ದಿಸ್ ಈಸ್ ಕಾಲ್ಡ್ ಮೆಂಟಲಿಸಮ್. ಅಂದರೆ ನಿಮ್ಮ ಮೆದುಳಿಗೆ ಏಟಿದು. ಈಗ ನಾನು ಇದನ್ನು ಹಿಂಗೆ ತೊಗೊಂಡು ಇದಕ್ಕೆ ಹಾಕ್ಬೇಕಾದ್ರೆ ಏನು ಮಾಡ್ಬೇಕು? ನಾನು ಮುಚ್ಚಳ ಬಿಚ್ಚಬೇಕು ತಾನೆ, ಹೆಂಗೆ ಹಾಕೋಕ್ಕಾಗತ್ತಾ? ಇಲ್ಲ. ಆದರೆ ನಾನು ಅದನ್ನು ತೊಗೊಳ್ಳೋದೇ ಇಲ್ಲ, ಹಾಗೆ ತೆಗೆದು ಇದಕ್ಕೆ ಹಾಕ್ತೀನಿ. ಜಸ್ಟ್ ವಾಚ್ ನೋಡಿ, ಖಾಲಿ ಇದೆ. ಎಸ್, ಐ ಟೇಕ್ ದಿಸ್. ಕೆನ್ ಯು ಸಿ? ಕಾಣಿಸ್ತಿಲ್ವಾ? ಇನ್ವಿಸಿಬಲ್ ಆಗಿದೆ ಅದು. ತೊಗೊಂಬಂದೆ ಹಾಕಿದೆ. ಯು ಹ್ಯಾವ್ ಡೌಟ್? ನೋಡಬೇಕಾ? ನಿಜ ಹೇಳಿ, ಡೌಟ್ ಇದೆಯಾ? ಎಲ್ಲಿದೆ ಇದು? ಇಲ್ಲ, ನೋಡೋಣ. ಎಸ್, ಬಂತು. ವಾಚ್ ನೌ. ಕಾಣಿಸ್ತಿದೆಯಾ? ಅರ್ಧಂಬರ್ಧ ಬಂತು. ಅರ್ಧಂಬರ್ಧ ಬಂದ್ರೇನು? ನಾವು ಪೂರ್ತಿ ಬೇಕಲ್ವಾ? ಹೌ ಟು ಬ್ರಿಂಗ್ ಫುಲ್? ನೋಡಿ, ಆ ಅರ್ಧದ ಜಾಗಕ್ಕೆ ಮತ್ತೆ ಇಲ್ಲೇ ಬಂದಿದೆ, ಇಲ್ಲಿ ಅಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಹೇಗೆ ಸಾಧ್ಯ ಇದು? ತಿರ್ಗಾ ಜಾಗ ಆಯಿತು. ಇದನ್ನು ಹೀಗೆ ಒಂದನ್ನು ತೆಗೆದು, ಎರಡನ್ನು ತೆಗೆದು, ಮೂರನ್ನು ತೆಗೆದು, 4 ತೆಗೆದು ಮಾಡ್ತಾ ಹೋಗ್ಬೋದು. ದಟ್ ಈಸ್ ಕಾಲ್ಡ್ ಜಸ್ಟ್ ಇದಕ್ಕೆ ಟೈಮ್ ಪಾಸ್ ಅಂತ ಹೇಳಿದೆ. ಏನಕ್ಕೆ ಟೈಮ್ ಪಾಸ್ ಮಾಡಿದ್ದು ನಾನೀಗ? ಮಣ್ಣು ಕರಗಕ್ಕೆ. ಈಗ ನೋಡೋಣ. ನೋಡಿ, ದಿಸ್ ಈಸ್ ದ ಬ್ಯೂಟಿ. ಇದೇ ಸಂಯಮ. ವಿವೇಕಾನಂದರಿಗೆ ಒಂದು ಜೋರ ಚಪ್ಪಾಳೆ. ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ತೀರಾ? ತಮಿಳ್ನಾಡಿನ ಒಂದು ಹಳ್ಳಿನಲ್ಲಿ ಒಬ್ಬ ಹುಡುಗ ಇದ್ದ. ಅವನು ಸೈಕಲಲ್ಲಿ ನ್ಯೂಸ್ ಪೇಪರ್ ಮಾರ್ತಾ ಇದ್ದ. ಆಮೇಲೆ ಈ ದೇಶದಲ್ಲಿ ಏನೋ ಆದ. ಅವನು ಏನಾದ? ಅಬ್ದುಲ್ ಕಲಾಂ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ. ಅವರೊಂದು ಮಾತು ಹೇಳ್ತಾರೆ, ಕ್ಯಾಚ್ ಯುವರ್ ಡ್ರೀಮ್ಸ್ ಅಂತ. ಹೌ ಟು ಕ್ಯಾಚ್ ದ ಡ್ರೀಮ್? ಕೆಲವರು ಡಾಕ್ಟರ್ ಆಗಬೇಕು ಅಂತ ಆಸೆ, ಇಂಜಿನಿಯರ್ ಆಗಬೇಕು ಅಂತ ಆಸೆ, ಏನೇನೋ ಆಸೆ ಇರುತ್ತೆ. ಡ್ಯಾನ್ಸರ್ ಆಗಬೇಕು ಅಂತ ಆಸೆ, ಮೇಸ್ಟ್ರ್ ಆಗಬೇಕು ಅಂತ ಆಸೆ. ಏನೇ ಆಗಬೇಕಾದ್ರೂ ಚಿಕ್ಕ ವಯಸ್ಸಲ್ಲೇ ಪ್ರಯತ್ನ ಪಡಬೇಕು. ಆಗ ಮಾತ್ರ ಯು ಕ್ಯಾನ್ ಕ್ಯಾಚ್ ಯುವರ್ ಡ್ರೀಮ್ಸ್. ಒಂದು 3 ಜನ ಇಲ್ಲಿ ಬನ್ನಿ. ಓನ್ಲಿ 3 ಮೆಂಬರ್ಸ್ ಕಮ್ ಹಿಯರ್. ಜಸ್ಟ್ ಹಿಡಿಯಕ್ಕಾಯ್ತಾ? ನೋಡಿ, this is called catching dreams. Try ಮಾಡಿ. ಅಲ್ಲ, ಅಯ್ಯೋ ಬಿಡಿ, ದೂರ ಹೊಟ್ಟು. ಕೆಲವು ಕಾಣದ ಕನಸುಗಳು ಅದು, ಹತ್ರ ಹೋಗಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡ. ಇಲ್ಲಿ ನೋಡಿ, ಒನ್ ಮೋರ್. See how crystal bubble turned into crystal. This is called making your dreams come true. ಅಬ್ದುಲ್ ಕಲಾಮನ್ನು ಫಾಲೋ ಮಾಡಿದ್ರೆ ಇದೆಲ್ಲ ನೀವು ಮಾಡ್ಬೋದು. ದಟ್ಸ್ ಆಲ್. ಥ್ಯಾಂಕ್ ಯು. ಒಂದು ಬಿಗ್ ಅಪ್ಲಾಸ್ ಟು ಅಬ್ದುಲ್ ಕಲಾಂ. ಈಗ ಇಲ್ಲಿ ಎಷ್ಟು ದಾರ ಇದೆಯಪ್ಪ? 3 ದಾರ. ಎಷ್ಟು ಗಂಟಿದೆ? 2 ಗಂಟಿಂದ 3 ದಾರ ಅಲ್ವಾ? ಈಗ ನಾನೇನು ಮಾಡ್ತೀನಿ, ಸುಮ್ಮನೆ ಅಬ್ರಕ್ಕೆ ಡಬ್ರ ಅಂದರೆ ಆ ಗಂಟುಗಳೆರಡು ಮಾಯ ಆಗಬೇಕು, ಇದು ಒಂದೇ ದಾರ ಆಗಬೇಕು. ಬಟ್ ಕಲರ್ ಚೇಂಜ್ ಆಗಬಾರ್ದು. ಟ್ರೈ ಮಾಡೋಣ. ಎಸ್, 1 2 3 ಸುತ್ತಬಿಡ್ತೀನಿ. ಪೂರ್ತಿ ದಾರಾನ ಸುತ್ತಬಿಟ್ಟು ಅಬ್ರಕ್ಕೆ ಡಬ್ರ ಅನ್ನಿ. ಅಬ್ರಕ್ಕೆ ಡಬ್ರ. ನೋಡಿ, ವಿಚಿತ್ರ ಅಂದರೆ ಗಂಟುಗಳು ಮಾಯ, 3 ದಾರ ರೆಡಿ. ಸಿ, ದಿಸ್ ಈಸ್ ದ ಬ್ಯೂಟಿ ಆಫ್ ಮ್ಯಾಜಿಕ್. ನೀವು ಮ್ಯಾಜಿಕ್ಕನ್ನು ಕಲ್ತ್ಕೊಂಡ್ರೆ ಬೇರೆ ಬೇರೆ ಘಟ್ಟಗಳಲ್ಲಿ ಅದು ನೀವು ಎಂಜಾಯ್ ಮಾಡ್ತಾ ಹೋಗ್ಬೋದು. ಎಜುಕೇಷನ್ಗೆ ಯೂಸ್ ಮಾಡ್ಕೋಬಹುದು, ಸ್ಪೀಚ್ಗೆ ಯೂಸ್ ಮಾಡ್ಕೋಬಹುದು, ಅನೆಕ್ಡೋಟ್ಸ್ಗೆ ಯೂಸ್ ಮಾಡ್ಕೋಬಹುದು. ವಾಸ್ಟ್ ಫೀಲ್ಡ್ ಇದು. ಯು ಕ್ಯಾನ್ ಎಂಜಾಯ್ ಇನ್ ಯುವರ್ ಓನ್ ವೇ. ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯಾಜಿಕ್. ಈಗ
ಈಗ ಬಹಳ ಇಂಪಾರ್ಟೆಂಟ್ ಮ್ಯಾಜಿಕ್ ಇದು. ಯಾರು ಬಂದಿಲ್ಲ ಸ್ಟೇಜ್ ಮೇಲೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಕೇಳಿ ಉತ್ತರ ಕೊಟ್ಟವ್ರು ಬರಬೇಕು. ಶಿವರಾಜ್ ಕುಮಾರ್ಗೂ ಪುನೀತ್ ರಾಜ್ಕುಮಾರ್ಗೂ ವ್ಯತ್ಯಾಸ ಏನು? ಅಣ್ಣ ತುಂಬ ಎಲ್ಲರಿಗೂ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲದ ಹೇಳಬೇಕು. ಆಯ್ತು, ಅದು ಬಿಟ್ಟರೆ ಬಾ, ನೀ ಬಂದಿಲ್ಲ ತಾನೆ ಸ್ಟೇಜ್ ಮೇಲೆ, ಬಂದ್ಬಿಡು, ಮಜಾ ತಗೋಣ ಬಾ. ಹಾಡ್ತಾಳಾ? ಪರವಾಗಿಲ್ಲ, ಏನೆಲ್ಲ ಎಷ್ಟು ಉತ್ಸಾಹವಾಗಿದ್ದಾರೆ ಬಾ ಪುಟ್ಟ ನೀನು. ಬಟ್ ನಾನು ಹೇಳೋ ವ್ಯತ್ಯಾಸ ಹೇಳಿದ್ರೆ ನೀವೇನು ಸರ್ ಅಂತ ಬೈತೀರಾ, ಬಟ್ ಹೌದಲ್ಲ ಸರ್ ನಿಜ ಅಂತೀರಾ. ಏನು ಗೊತ್ತಾ, ಶಿವರಾಜ್ ಕುಮಾರ್ ಅವರು ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ ಚಿನ್ನ ತೊಗೊಳ್ಳಿ ಅಂತ ಕಾಟ ಕೊಟ್ಟರೆ, ಪುನೀತ್ ರಾಜ್ಕುಮಾರ್ ಅದು ಮುತ್ತೂಟ್ ಫೈನಾನ್ಸಲ್ಲಿ ಅಡ ಇಡಿ ಅಂತ ಕಾಟ ಕೊಡ್ತಾನೆ. ಒಂದೇ ಫ್ಯಾಮಿಲಿಲಿ ಒಬ್ಬರು ಚಿನ್ನ ತೊಗೊಳ್ಳಿ, ಇನ್ನೊಬ್ರು ಚಿನ್ನ ಅಡ ಇಡಿ. ಥ್ಯಾಂಕ್ ಯು. ತಗೋ ಪುಟ್ಟ, ಕಮ್ ದಿಸ್ ಸೈಡ್. ಇದರಲ್ಲಿ ಏನಾದ್ರು ಇದೆಯಾ ನೋಡು. ಕಣ್ಣು ಮುಚ್ಕೋ, ಅಲ್ಲ ಆ ಕಡೆ ತಿರುಗು, ಆಡಿಯನ್ಸ್ ಕಡೆ ತಿರುಗು. ಟರ್ನ್ ದ ಸೈಡ್. ಏನಾದ್ರು ಇದೆಯಾ? ನಥಿಂಗ್ ಈಸ್ ದೇರ್. ನೋಡಿ, ಇವಳೀಗ ಮ್ಯಾಜಿಕ್ ಮಾಡಿ ಪುಟ್ಟ ಕೇಶವ 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 ಅಂತ 3 ಸತಿ ಹೇಳು. ಏನೋ ಬರುತ್ತೆ ನೋಡೀಗ. ಸೇ ಅಬ್ರಕಡಬ್ರಾ. 1 2 3. ನಮ್ಮ ಪುಟ್ಟ, ನಿನ್ನ ಹೆಸರೇನು ಪುಟ್ಟ? ದೀಪ್ತಿಗೆ ಒಂದು ಸುಂದರವಾದ ಬಾಲ್ಯನ ಒಂದು ಬಾಕ್ಸ್ ಮೂಲಕ ಬರೆಸ್ತೀನಿ. ವಾಚ್ನ ಮತ್ತೆ ಏನೂ ಇಲ್ಲ. ಇನ್ನೊಂದ್ಸತಿ ಅಬ್ರಕಡಬ್ರಾನು ಮತ್ತೆ ಕೈ ಹಾಕ್ತೀನಿ. ಅವಳಿಗೆ ಒಂದು ಸುಂದರವಾದ ಪುಟ್ಟ, ನಿಂಗೇನು ಬಾಲ್ಯ ಬೇಕಾ, ಏನು ಬೇಕು ಆ್ಯಕ್ಚುಲಿ ನಿನಗೆ? ಯೌವನ. ಬಾಲ್ಯ ಆದಮೇಲೆ ಯೌವನ, ಒಂದು ಸುಂದರವಾದ ಯೌವನ ಬಂತು. ನೀವು ನಂಬ್ತಿರೋ ಬಿಡ್ತಿರೋ, 1,000 ಬಾಕ್ಸ್ ಬರುತ್ತಿದ್ದರಿಂದ. ದಟ್ ಈಸ್ ಲೈಫ್. ನಮಗೆಲ್ಲರಿಗೂ ಆ ಶಕ್ತಿ ಇದೆ. ಇಲ್ಲದೇ ಇದ್ದರೆ ಸೈಕಲಲ್ಲಿ ಬಟ್ಟೆ ಪೀಸ್ ಇಟ್ಕೊಂಡು ಮಾರ್ತಾ ಇದ್ದಿದ್ದ ಅಂಬಾನಿ ಇವತ್ತು ಇಡೀ ಏಷ್ಯಾಗೆ ಶ್ರೀಮಂತ ಆಗೋಕ್ಕೆ ಹೇಗೆ ಸಾಧ್ಯ? ಹೆಂಡತಿ ಹತ್ರ 10,000 ರೂಪಾಯಿ ಸಾಲ ತೊಗೊಂಡು ಗ್ಯಾರೇಜಲ್ಲಿ ಕಂಪ್ನಿ ಶುರು ಮಾಡಿದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಇವತ್ತು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬ ಆಗೋಕ್ಕೆ ಯಾಕೆ ಸಾಧ್ಯ? ಸೊ ಎವ್ರಿಬಡಿ ಹ್ಯಾಸ್ ಗಾಟ್ ಟ್ಯಾಲೆಂಟ್. ಅದನ್ನು ಈಚೆ ತರಬೇಕಷ್ಟೇ. ನೋಡೋಕ್ಕೇನೂ ಇಲ್ಲ ಅನ್ಕೋತೀವಿ, ಬಟ್ ಕೈ ಹಾಕಿದ್ರೆ ಬರ್ತಾನೇ ಇರುತ್ತೆ. ಅದೇ ಜೀವನ, ಒಂದಾದ್ಮೇಲೊಂದು ಬರ್ತಾನೇ ಇರುತ್ತೆ. ಇದನ್ನು ನಾನು ನ್ಯೂಯಾರ್ಕಲ್ಲಿ ಮಾಡಿದಾಗ ನ್ಯೂಯಾರ್ಕ್ ಮೇಯರ್ ವಾಸ್ ಶಾಕ್ಡ್. 20 ಬಾಕ್ಸ್ ಇಟ್ಬಿಟ್ಟೆ ಅವ್ರಿಗೆ. ವಾಟ್ ಈಸ್ ದಿಸ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂದ್ಬಿಟ್ಟು ಬಂದ್ಬಿಟ್ರು ಸ್ಟೇಜ್ ಮೇಲೆ, ಕಿತ್ಕೊಂಡ್ಬಿಟ್ರು. ನೋಡ್ತಾರೆ, ಏನೂ ಇಲ್ಲ ಒಳಗಡೆ. ಹೌ ಇಟ್ ಇಸ್ ಪಾಸಿಬಲ್ ಅಂದರು. ಸರ್, ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ಸ್ ಅಂದೆ. ಹಿ ವಾಸ್ ಶಾಕ್ಡ್. ಸಾಕ, ಇನ್ನೂ ಬೇಕಾ? ನಾವು ಯಾವತ್ತು ಸಾಕು ಅಂದಿದ್ದೀವಿ ಲೈಫಲ್ಲಿ? ನಮ್ಗೆ ಬರೀ ಬೇಕು ಅಲ್ಲ, 2 ಬೇಕು. ಒಂದು ಸುಂದರವಾದ ಚಾಕ್ಲೇಟ್ ಕೊಟ್ಟಿರ್ತೀವಿ, ಅಪ್ಪ ಇನ್ನೊಂದು ಚಾಕ್ಲೇಟು. ಒಂದು ಮೊಬೈಲ್ ಇರುತ್ತೆ, ಅಯ್ಯೋ ಇದು ಪರ್ಸನಲ್ ಸರ್ಕಲ್ಗೆ. ಇನ್ನೊಂದು ಬಿಸ್ನೆಸ್ಸಿಗೆ ಮೊಬೈಲು. ಒಂದು ಒಳ್ಳೆ ಮನೆ ಇರುತ್ತೆ, ಇರೋಕ್ಕೊಂದು ಮನೆ, ಬಾಡಿಗೆಗೆ ಒಂದು ಮನೆ. ಒಂದು ಸುಂದರವಾದ ಹೆಂಡತಿ ಇರ್ತಾಳೆ, ಆದರೂ ಇನ್ನೊಬ್ಬಳು ಫ್ರೆಂಡ್ ಬೇಕು. ನಮ್ಗೆ ಯಾವತ್ತು ಒಂದರಲ್ಲಿ ಮುಗಿದಿದೆ ನಮ್ಮ ಕತೆ. ಅದಕ್ಕೆ DVJ ಹೇಳ್ತಾರೆ, ಬೇಕು ಬೇಕದು ಬೇಕು ಬೇಕೆ ನನಗೆ ಇನ್ನೊಂದು. ಎಷ್ಟು ಚೆನ್ನಾಗಿದೆ ನೋಡಿ ಆ ಪದಗಳ ಬಳಕೆ. ಬೇಕು ಬೇಕದು ಬೇಕು ಬೇಕೆ ನನಗೆ ಇನ್ನೊಂದು, ಬೇಕೆನ್ನು ತಬ್ಬೊಬ್ಬಿಡುತ್ತೀಯ ಜೀವವಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕಿನಿಪ್ಪುದೆಂದಿಗೋ ಮಂಕುತಿಮ್ಮ. ಏನಾರು ಇದೆಯಾ ಪುಟ್ಟ? ಕೈ ಹಾಕ್ಬಿಡು ಒಳಗಡೆ ಒಂದ್ಸತಿ. ಏನಾರು ಸಿಗ್ತಾ? ಬಾಕ್ಸ್ ಸಿಗ್ತಾ? ಇಲ್ಲ. ಅಬ್ರಕಡಬ್ರ ಅನ್ನು ಅಂದರೆ ಇನ್ನೊಂದು ಬರುತ್ತೆ, ಅದು ಅವಳ ವೈವಾಹಿಕ ಜೀವನಕ್ಕೆ. ಮುಗಿಯೋದೇ ಇಲ್ಲ, ಬರ್ತಾನೇ ಇರುತ್ತೆ. ತಿರ್ಗಾ ಕೈ ಹಾಕಿದ್ರೆ ಅವಳದು 60 ವರ್ಷ ಶಾಂತಿಗೂ ಕೂಡ ನನ್ನ ಹತ್ರ ದಾರಿ ಇದೆ ಇಲ್ಲಿ. ನೆವರ್ ಎಂಡಿಂಗು. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ಇಲ್ಲಿ ಏನು ಕಾಣಿಸ್ತಾ ಇದೆ? ಫ್ರೇಮ್. ಓ, ನಾನೇನು ಫ್ರೇಮಲ್ಲಿ ಕಾಣಿಸ್ತೀನಿ ಅಂತ ತುಂಬ ಖುಷಿನಾ ನಿಮಗೆ? ಅಷ್ಟು ಬೇಗ ನಾನು ಫ್ರೇಮ್ ಒಳಗಡೆ ಹೋಗಲ್ಲ. ನಾನೊಬ್ಬನೇ ಅಲ್ಲ, ಇಲ್ಲಿರೋರೆಲ್ಲರೂ ಫ್ರೇಮ್ ಒಳಗಡೆ ಒಂದಲ್ಲೇ ಒಂದು ಹೋಗಲೇಬೇಕು. ಅದ್ರ ದುರಂತ ಏನು ಅಂದರೆ, ಹೊಸದ್ರಲ್ಲಿ ಹಾಲಲ್ಲಿರುತ್ತೆ ನಮ್ಮ ಫ್ರೇಮು. ಅಪ್ಪಂದೋ ಅಮ್ಮಂದೋ ಅಜ್ಜಂದೋ. ಪ್ರಾರಂಭದಲ್ಲಿ ಹೊಸದ್ರಲ್ಲಿ ದಿವಸ ಗೋಡೆಗೆ ಹೂ ಇಡೋದೇನು, ದೀಪ ಹಚ್ಚೋದೇನು, ಎಲ್ಲ 1 ವರ್ಷದ ಓಡಾಟ. ಆಮೇಲೆ ಹಂಗೆ ಮೆತ್ತಗೆ ದೀಪ ನಿಲ್ಲುತ್ತೆ, ಹೂ ನಿಲ್ಲುತ್ತೆ. ಆಮೇಲೆ ಮೊಮ್ಮಗ ಹುಟ್ಟುತ್ತಾನೆ,
ಅವನು ವಾಟ್ ಈಸ್ ದಿಸ್ ಮಮ್ಮಿ, ಇಷ್ಟು ಚೆನ್ನಾಗಿರೋ ಹಾಲ್ಗೆ ಅದು ಯಾಕೆ ಓಲ್ಡ್ ಫೋಟೋ, ಹೌದಾ ರೂಮಿಗೆ ಶಿಫ್ಟ್ ಆಗಿಬಿಡುತ್ತದು. ಇನ್ನೊಂದೆರಡು ವರ್ಷ ಕಳೆದ್ರೆ ರೂಮಲ್ಲಿ ಯಾಕೋ ಬ್ಯೂಟಿ ಇಲ್ಲ, ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಇದು ಯಾಕೋ ಒಂದು ಸರಿ ಇಲ್ಲ, ಗ್ಯಾರೇಜ್ ಸೇರ್ಕೊಂಡ್ಬಿಡುತ್ತೆ. ಕಡೆಗೆ ಹಳೆ ಸಾಮಾನು ಜೊತೆ ಫೋಟೋ ಹೊಟ್ಟೋಗುತ್ತೆ. ನಮ್ಮ ಮನೆ ಬರ ಇಷ್ಟೇ ಫ್ರೇಮ್ದು. ನೀವೆಷ್ಟೇ ಸಂಪಾದಿಸಿ ಎಷ್ಟೇ ದುಡಿರಿ, ನಿಮ್ಮ ಫೋಟೋ ಕತೆ ಇಷ್ಟೇ. ಮುಂದಿನ ಜನ್ರೇಷನ್ ನಮಗೆ ಕೊಡೋ ಕಾಂಪ್ಲಿಮೆಂಟ್ ಇಷ್ಟೇ. ಹಾಗಾಗಿ ಡೋಂಟ್ ಬಿ ಸೋ ಹ್ಯಾಪಿ, ಎವ್ರಿಬಡಿ ಹ್ಯಾಸ್ ಟು ಗೋ ಟು ದ ಫ್ರೇಮ್ ಟುಡೇ ಆರ್ ಟುಮಾರೋ. ಅದು ನಾನು ಹೇಳಕ್ಕೆ ಬಂದಿರೋ ವಿಷಯ ಅದಲ್ಲ. ಸ್ಕ್ವೇರ್ ಅಂದರೆ ಇದರಲ್ಲಿ 4 ಕೋನ ಇದೆ. ಸರ್ಕಲಲ್ಲಿ ಕೋನ ಇರುತ್ತಾ? ಇಲ್ಲ ತಾನೇ. ಹಾಗೆ ಸರ್ಕಲ್ಗೂ ಕೋನಕ್ಕೂ ಸ್ಕ್ವೇರ್ಗೂ ವ್ಯತ್ಯಾಸ ಏನು? ಇದು ಮ್ಯಾಥಮ್ಯಾಜಿಕ್ ಇದು. ಓಕೆ, ಇದಕ್ಕೆ ಯಾಕೆ ತುಂಬ ಸುತ್ತಿ ಬಳಸಿ ಯಾಕೆ? ನಮ್ಮಲ್ಲಿ ದ್ವೈತ, ಅದ್ವೈತ, ಇನ್ನೊಂದು ವಿಶಿಷ್ಟಾದ್ವೈತ ಅಲ್ವಾ? ದ್ವೈತಿಗಳೇನು ಹೇಳ್ತಾರೆ? ಜೀವಾತ್ಮ ಮತ್ತು ಪರಮಾತ್ಮ. ಅದ್ವೈತ ಏನು ಹೇಳುತ್ತೆ? ಅಹಂ ಬ್ರಹ್ಮಾಸ್ಮಿ. ಯಾವ್ದು ಸರಿ? ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ DVG ಅದ್ಭುತವಾದ ಉತ್ತರ ಕೊಡ್ತಾರೆ. ದ್ವೈತ ಅಂದರೆ 2, ಅದ್ವೈತ ಅಂದರೆ 2 ಅಲ್ಲದ್ದು ಅಂದರೆ 1. ಇದರಲ್ಲಿ ಯಾವುದು ಇಂಪಾರ್ಟೆಂಟು ಅಂದರೆ 2 ಇಂಪಾರ್ಟೆಂಟು ಅಂತಾರೆ ಅವರು. ಹೇಗಪ್ಪ ಅಂದರೆ ನೋಡಿ, ನೇತ್ರಗಳೆರಡು ಕೂಡಿ ಪಿಡಿಯುವುದೊಂದು ದೃಶ್ಯವಂ. ನಿಮಗೆಲ್ಲ 2 ಕಣ್ಣಿದೆ, ಬಟ್ ಎಷ್ಟು ಕೌಶಿಕ್ ಕಾಣಿಸ್ತಾ ಇದೆ ನಿಮಗೆ? ಯಾಕೆ ವಿಚಿತ್ರ? 2 ಕಣ್ಣಿದ ಮೇಲೆ 2 ಕೌಶಿಕ್ ತಾನೇ ಕಾಣಿಸ್ಬೇಕು? ಇಲ್ಲ, ದ್ವೈತದಿಂದ ಶುರುವಾಯಿತು ನಿಮ್ಮ ನೋಟ, ಅದ್ವೈತದಲ್ಲಿ ಲೀನ ಆಯಿತು. 2ರಿಂದ ನೋಡಿದ್ರಿ, 1 ಕಾಣಿಸ್ತು. 2 ಕಿವಿಗಳಿಂದ ಕೇಳಿಸ್ಕೊತಾರೆ, ಬೇರೆ ಬೇರೆ ಸೌಂಡ ಬರುತ್ತೆ? ಒಂದೇ ಸೌಂಡು. 2 ಮೂಗಿಂದ ಉಸಿರಾಡ್ತೀರಾ, ಒಳ್ಳೆಯಿಂದ 2 ಉಸಿರ ಹೋಗುತ್ತೆ, ಏನಿಲ್ಲ, ಒಂದೇ ಗಾಳಿ. ನೋಡೋಕ್ಕೆ ಜಗತ್ತಲ್ಲೆಲ್ಲ 2ರಿಂದ ಶುರುವಾಗುತ್ತೆ, 1ರಲ್ಲಿ ಲೀನ ಆಗುತ್ತೆ. 1 ಬೇಕಾದರೆ 2 ಬೇಕು, 2 ಆಗಬೇಕಾದ್ರೆ 1 ಇರಬೇಕು. ಅದಕ್ಕೆ DVG ಹೇಳ್ತಾರೆ, ನೇತ್ರಗಳೆರಡು ಕೂಡಿ ಪಿಡಿಯುವುದೊಂದು ದೃಶ್ಯವಂ, ಹಸ್ತಗಳೆರಡು ಕೂಡಿ ಸಾಧಿಪುದು ಮನದರ್ಥ ಒಂದನ್, ಅದ್ವೈತದಲ್ಲಿ ದ್ವೈತ, ದ್ವೈತದಲ್ಲಿ ಅದ್ವೈತ, ಚೈತನ್ಯ ಲೀಲೆ ಇದು ಮಂಕುತಿಮ್ಮ ಅಂದ್ಬಿಟ್ರು. 2 ಇಲ್ಲದೆ ಇಲ್ಲವೇ ಇಲ್ಲ ನೋಡಿ. ದ್ವೈತದಲ್ಲಿ ಅದ್ವೈತ, ಸ್ಕ್ವೇರ್ ಇದ್ದಿದ್ದು ಸರ್ಕಲ್ ಆಗ್ಬಿಡ್ತು. ಅದ್ವೈತದಲ್ಲಿ ದ್ವೈತ, ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ಇಷ್ಟು ಸುಂದರವಾಗಿ ಇಷ್ಟು ವಿಷಯಗಳನ್ನು ಆಳವಾಗಿ ಹೇಳೋಕೆ ಕವಿ ಒಬ್ಬರೇ ಒಬ್ಬರು, ದಟ್ ಈಸ್ DV ಗುಂಡಪ್ಪ. ಹ್ಯಾಟ್ಸ್ ಆಫ್ ಟು ಹಿಮ್. ಅವರಿಗೆ ಕಾರಣಾಂತರದಿಂದ ಜ್ಞಾನಪೀಠ ಪ್ರಶಸ್ತಿ ಬರಲಿಲ್ಲ, ಅನ್ಯಾಯ ಆಯಿತು. ಜಾತಿನೆಲ್ಲ ಮುಂದೆ ಇಟ್ಕೊಂಡು ಪಾಪ ಅವರನ್ನು ಕೊಡಲಿಲ್ಲ ಪ್ರಶಸ್ತಿನ. ಬೇಡ, ಜ್ಞಾನಪೀಠ ಬರದೇ ಇದ್ರೇನು, 7 ಕೋಟಿ ಕನ್ನಡಿಗರ ಹೃದಯ ಪೀಠದಲ್ಲಿದ್ದಾರೆ DV ಗುಂಡಪ್ಪ. ದಟ್ ಈಸ್ ಮೋರ್ ದ್ಯಾನ್ ಎವ್ರಿಥಿಂಗ್. ಹ್ಯಾಟ್ಸ್ ಆಫ್ ಟು ಹಿಸ್ ಫಿಲಾಸಫಿ. ಥ್ಯಾಂಕ್ ಯು. ನನ್ನ ಹತ್ರ ಒಂದಷ್ಟು ಕಾರ್ಡ್ಗಳಿದೆ ಇಲ್ಲಿ, ನೀವು ಎಷ್ಟಿದೆ ಅಂತ ಎಣಿಸ್ಬೇಕು ನೋಡಿ. 1 2 3 4 5 6. 6ರಲ್ಲಿ 2 ತೆಗೆದುಬಿಟ್ರೆ ಎಷ್ಟಪ್ಪ ನೋಡೋಣ? 1 2, ಇಲ್ಲೆಷ್ಟಿರ್ಬೇಕೀಗ? 1 2 3 4 5 6. ಇದೆಲ್ಲರಿ ಕಡಿಮೆ ಆಗಬೇಕು, ಜಾಸ್ತಿ ಹೆಂಗೆ ಆಗಕ್ಕೆ ಸಾಧ್ಯ? ಇದರಿಂದ 3 ತೆಗೆದುಬೋಣ. 1 2 3, ಈಗ ಎಷ್ಟಿದೆ ನೋಡೋಣ? 1 2 3 4 5 6 7. ಈ ಥರ ಎಕನಾಮಿಕ್ಸ್ ಗೊತ್ತಾಗ್ಬಿಟ್ರೆ ಎಷ್ಟು ಜನ ಖರ್ಚು ಮಾಡ್ತಾಯಿದ್ರು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಸತಿ ಟ್ರೈ ಮಾಡೋಣ. 1 2 1 2 3 4 5 6 7. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಸೊ ಲೆಕ್ಕಕ್ಕೆ ಸಿಗಲ್ಲ ಅಂತಾರೆ ನೋಡಿ. ಯಾಕೆ ಲೆಕ್ಕಕ್ಕೆ ಸಿಗಲ್ಲ ಅಂದರೆ 1 2 3 4 5 6, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಎಲ್ಲಿಂದ ಸಿಗುತ್ತೆ ಲೆಕ್ಕ? ಲೆಕ್ಕಕ್ಕೆ ಸಿಗಲ್ಲ. ಅದೆಲ್ಲ ಏನಾಯಿತು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದೆಲ್ಲ ಒಂದು ಸುಂದರವಾದ ಒಂದು ಸೌಧ ಆಗಿ ಕೂತಿದೆ. ದಟ್ ಈಸ್ ಲೈಫ್. ಇವತ್ತಿನ ಕಟ್ಟ ಕಡೆಯ ಮ್ಯಾಜಿಕ್, ಐ ವಾಂಟ್ 2 ಗರ್ಲ್ಸ್ ಆ್ಯಂಡ್ 2 ಬಾಯ್ಸ್. ಈಗ ಹತ್ರ ಬನ್ನಿ ಎಲ್ಲ. ಇಲ್ಲಿ ನನ್ನ ಹತ್ರ ಏನೋ ಇದೆ, ಇದ್ರಲ್ಲಿ ಏನಾದ್ರು ಇದೆಯಾ ನೋಡಿ, ಯಾರು ಹಿಡ್ಕೊಳ್ಳಿ. ಈ ಬಿಳಿ ಇದೊಂದು ಬಟ್ಟೆ ಏನು ಕಲರ್ ಇದು? ಇದು ನಿನಗೆ ಇಟ್ಕೊಮ್ಮ.
ಇದೇನು ಕಲರು? ಕೇಸರಿ. ಮುಖ ಹಂಗೆ ತಿರುಗಿಸ್ಬೇಕು ನೋಡಿ, ಯಾವತ್ತು ಬ್ಯಾಕ್ ತೋರಿಸ್ಬಾರ್ದು. ಹಿಂಗೆ ಹಿಂಗೆ ನಿಂತ್ಕೊ, ಇದು ಇಟ್ಕೋ ಇದನ್ನ. ಇದೇನು ಕಲರು? ಇದೇನು ಕಲರು? ಇದನ್ನ ನೋಡ್ರಿ, ಏನು ಜ್ಞಾಪಕ ಬರುತ್ತೆ ನಿಮಗೆ? ಇಂಡಿಯಾ ಫ್ಲಾಗ್. ಇಂಡಿಯಾ ಫ್ಲಾಗಿಗೆ ಏನೋ ಮಿಸ್ ಆಗಿದೆಯಲ್ಲ. ಅಶೋಕ ಚಕ್ರ. ಹೌದಾ? ಇದರಲ್ಲಿ ಚಕ್ರ ಇದೆಯಾ ನೋಡಿ. ಈಗ ಒಂದು ಕೆಲಸ ಮಾಡೋಣ, ಇದನ್ನೆಲ್ಲ ಒಳಗಡೆ ಹಾಕಿ ಜೈ ಭಾರತ್ ಮಾತೆ ಅನ್ನಿ ನೋಡೋಣ, ಅದಕ್ಕೇನಾದ್ರು ಸರ್ಕಲ್ ಬರುತ್ತಾ ನೋಡೋಣ. ಓಕೆ, ಇದಕ್ಕೆ ಮುಚ್ಚಳ ಮುಚ್ಚಿಬಿಡ್ತೀನಿ. ನೀವು ಅಬ್ರಕ ಡಬ್ರ ಅಂತ ಹೊಡಿಬೇಕು. ಏನಂತ ಹೊಡಿಬೇಕು? ಅಬ್ರಕ ಡಬ್ರ ಅಂತ. ತಗೊಮ್ಮ, ಹೊಡಿ ಅದಕ್ಕೆ. ಅಬ್ರಕ ಡಬ್ರ. 1 2 3 ಹೊಡಿ. 1 2 3. ಎಷ್ಟು ಬಟ್ಟೆ ಇತ್ತು ಇದರಲ್ಲೇನಾದ್ರು ಇದೆಯಾ? ಇಲ್ಲ. ಈ 3 ಬಟ್ಟೆ ಕೈ ತೊಗೊಂಬೋಣ. ಇದರಲ್ಲೇನಾದ್ರು ಇದೆಯಾ? ಇಲ್ಲ. ತಗೊಮ್ಮ. ಈಗ ನೋಡಿ ವಿಚಿತ್ರ, ನಮ್ಮ ದೇಶದ ಯುವ ಜನತೆ, ಮುಂದಿನ ಜನಾಂಗ ಇದನ್ನು ಸೇರಿಸಿ ಒಂದು ಸುಂದರವಾದ ಭಾರತದ ಬಾವುಟ ಮಾಡಿ ಹಾಕ್ತಿದೆ. ಹಿಡ್ಕೊಳ್ಳಿ, ಹಿಡ್ಕೊ ಪುಟ್ಟ, ಹಿಡ್ಕೊಳ್ಳೋ. ಭಾರತ್ ಮಾತಾ ಕಿ ಒಂದೇ ಒಂದೇ ಒಂದೇ. ಥ್ಯಾಂಕ್ ಯು.